ಓಂ ಶಾಂತಿ. ಬಾಬಾರವರ ಅತಿ ಪ್ರಿಯರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಭಗವಂತನ ಹೃದಯ ಸಿಂಹಾಸನಧಾರಿ ತೀವ್ರ ಪುರುಷಾರ್ಥಿ ಮಕ್ಕಳು ಬಾಬ್ ಸಮಾನರಾಗಬೇಕು ಹೇಳುವಂಥ ಸಂಕಲ್ಪವನ್ನ ತೆಗೆದುಕೊಂಡು ಸಾಕಾರ ಮಾಡಲಿಕ್ಕೆ ಪುರುಷಾರ್ಥ ಮಾಡ್ತಾ ಇರುವಂತಹ ತಾವೆಲ್ಲ ಮಕ್ಕಳಿಗೆ ಬಾಬ್ ದಾದಾರವರ ಕಡೆಯಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಸಮಯದ ಅನುಸಾರದಲ್ಲಿ ಬಾಬ್ ದಾದಾರವರು ಪುರುಷಾರ್ಥವನ್ನ ಮತ್ತು ಸೇವೆಯನ್ನ ಎಷ್ಟು ತೀವ್ರ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು, ಸಮಯದ ಅವಶ್ಯಕತೆ ಏನಿದೆ, ಅದಕ್ಕೆ ತಕ್ಕಾಗಿ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾರವರ ಪಾತ್ರ ಹೇಗೆ ಪರಿವರ್ತನೆ ಆಗ್ತಾ ಇದೆ, ಅದಕ್ಕೆ ಸರಿಸಮಾನವಾಗಿ ಸಂಗಮಯುಗದ ಭಗವಂತನ ಜೊತೆಯಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಸುಂದರ ಸುವರ್ಣಾವಕಾಶವನ್ನ ಪಡೆದುಕೊಂಡಿರುವಂಥ ಮಕ್ಕಳು ಆಧ್ಯಾತ್ಮಿಕವಾಗಿ ಹೇಗಿರಬೇಕು ಹೇಳೋದನ್ನ ಸಮಯದ ಅನುಸಾರದಲ್ಲಿ ಬಾಬಾರವರು ಮುರಳಿ ಮುಖಾಂತರ ತಿಳಿಸಿಕೊಡ್ತಾ ಇರ್ತಾರೆ. ಈ ಮುರಳಿ 31 ಡಿಸೆಂಬರ್ 1999 ಹೊಸ ವರ್ಷಕ್ಕೋಸ್ಕರ ಬಾಬಾ ನುಡಿಸಿರುವಂತ ಒಂದು ಮುರಳಿ. ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ಹೊಸ ವರ್ಷಕ್ಕೆ ಏನ್ ಮಾಡಬೇಕು. 1999 ಪ್ರಪಂಚದಾದ್ಯಂತ ಸರ್ವ ಆತ್ಮರ ಮನಸ್ಸಿನಲ್ಲಿ 99ರಲ್ಲೋ ಅಥವಾ 2000 ವರ್ಷದಲ್ಲಿ ವಿನಾಶ ಆಗಬಹುದು ಹೇಳುವಂತ ಒಂದು ಸಂಕಲ್ಪ ಇತ್ತು. ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡ್ಬಿಟ್ಟು ಬಾಬಾ ಇಲ್ಲಿ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಜೊತೆಗೆ ವರ್ತಮಾನ ಸಮಯಕ್ಕೂ ಕೂಡ 2024 ಈ ಇಸ್ವಿಯಲ್ಲೂ ಕೂಡ ಇದು ಬ್ರಾಹ್ಮಣ ಆತ್ಮಗಳಿಗೆ ಎಕ್ಸಾಕ್ಟ್, ಎಕ್ಯುರೇಟ್, ಪರ್ಫೆಕ್ಟ್ ಆಗಿದೆ. ಇದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೋಡಿ, ಇಷ್ಟು ವರ್ಷ ನೀವು ಬಾಬಾನ ಮಗು ಆಗಿದ್ದೀರಿ. ಅದರ ಅನುಸಾರ ನೀವು ರಾಜಯೋಗಕ್ಕೆ ಅಂತ ಕುಳಿತುಕೊಂಡಾಗ, ಈಶ್ವರಿ ಸೇವೆ ಮಾಡುವಂತ ಸಂದರ್ಭದಲ್ಲಿ, ಈಶ್ವರಿಯ ಜ್ಞಾನವನ್ನು ಹೇಳುವಂತ ಸಂದರ್ಭದಲ್ಲಿ, ಬಟ್ಟಿಯಲ್ಲಿ ಇದ್ದಾಗ, ಬ್ರಹ್ಮಾಭೋಜನ ಮಾಡ್ತಾ ಇರಬೇಕಾದ್ರೆ, ಸೇವಾ ಕೇಂದ್ರದಲ್ಲಿದ್ದಾಗ ನಾನು ಬ್ರಹ್ಮಕುಮಾರ ಕುಮಾರಿ ಹೇಳುವಂತ ಸ್ಮೃತಿ ಇರುತ್ತೆ. ಅದರಂತೆ ಹಾವ ಭಾವ, ನಡೆ, ನುಡಿ, ಮನಸ್ಸು, ಬುದ್ಧಿ, ಡ್ರೆಸ್ಸು, ಬ್ಯಾಡ್ಜು, ಆಚಾರ, ವಿಚಾರ, ಆಹಾರ ಇದೆಲ್ಲವನ್ನು ನೀವು ಮಾಡ್ತಾ ಇರ್ತೀರಾ. ಆದರೆ ಅದರಿಂದ ಲೌಕಿಕಕ್ಕೆ ಬಂದ ತಕ್ಷಣದಲ್ಲಿ ನೀವು ಚೇಂಜ್ ಆಗಿಬಿಡ್ತೀರಾ, ಗೃಹಸ್ಥಿಗಳಾಗ್ಬಿಡ್ತೀರಾ. ಆಗ ಈಶ್ವರನ ಜೊತೆಯ ಶಕ್ತಿಯ ಅನುಭವನೂ ಆಗೋದಿಲ್ಲ. ಪ್ರತಿಯೊಂದು ಕರ್ಮದಲ್ಲಿ ಭಗವಂತನ ಸಹಯೋಗದ ಅನುಭೂತಿನೂ ಕೂಡ ಆಗೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಬಾಬಾ ಸೇವಾ ಕೇಂದ್ರದಲ್ಲಿದ್ದಾಗ, ಮೌಂಟ್ ಆಬೂನಲ್ಲಿದ್ದಾಗ, ಬಟ್ಟಿಯಲ್ಲಿದ್ದಾಗ ಸ್ಥಿತಿ ಚೆನ್ನಾಗಿರುತ್ತೆ, ಮನೆಯಲ್ಲಿ ಬಂದ ತಕ್ಷಣ ಸ್ಥಿತಿ ಹೊರಟೋಗ್ಬಿಡ್ತದೆ. ಯಾಕೆ? ಯಾಕಂದ್ರೆ ಮನಬುದ್ಧಿ ಹೇಳುವಂತ ಸೂಕ್ಷ್ಮ ಕರ್ಮೇಂದ್ರಿಯದಿಂದ ಬಾಬನಿಂದ ಡಿಸ್ಕನೆಕ್ಟ್ ಆಗಿಬಿಡ್ತೀರಿ. ಅದಕ್ಕಾಗಿ ಏನಾಗ್ತದೆ, ಆ ಭಗವಂತನ ಶಕ್ತಿಯ ಅನುಭೂತಿ ಹೇಳುವಂಥದ್ದು ಕಡಿಮೆ ಆಗ್ಬಿಡ್ತದೆ. ಅದಕ್ಕಾಗಿ ಇನ್ನು ಮೇಲೆ ಕೇವಲ ಈಶ್ವರೀಯ ಸೇವೆಯಲ್ಲಿ ನಿಮಿತ್ತರಾದಾಗ ಮಾತ್ರ ಅಲ್ಲ, ನೀವು ಮಾಡುವಂಥ ಪ್ರತಿಯೊಂದು ಕರ್ಮ, ಎಲ್ಲೇ ಇರಿ ನೀವು, ಶಾರೀರಿಕವಾಗಿ ಮನೆಯಲ್ಲಿರ್ಬೋದು, ತರಕಾರಿ ಮಾರ್ಕೆಟಲ್ಲಿ ಇರ್ಬೋದು, ಮದುವೆ ಮನೆಯಲ್ಲಿ ಇರಬಹುದು, ಯಾವುದೋ ಒಂದು ಕಾರಣದಿಂದ
ಭಕ್ತಿ ಮಾರ್ಗದ ದೇವಸ್ಥಾನದಲ್ಲೂ ಕೂಡ ಇರಬೇಕಾದಂತ ಸಂದರ್ಭ ಬರಬಹುದು. ಇಲ್ಲೇ ಇದ್ರೂನು ಕೂಡ ನಿರಂತರವಾಗಿ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಕನೆಕ್ಟ್ ಆಗಿರಬೇಕು. ಯಾವುದೇ ಕರ್ಮವನ್ನ ಮಾಡ್ತಾ ಇದ್ರೂನು ಸಹ ಈಶ್ವರೀಯ ಕಾರ್ಯ ಮಾಡುವಂಥದ್ದು, ಭಗವಂತನನ್ನ ಪ್ರತ್ಯಕ್ಷ ಮಾಡುವಂಥದ್ದು ನಿಮ್ಮದು ಮೊದಲ ಆದ್ಯತೆ ಇರಬೇಕು. ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ, ನಮ್ಮ ಜೀವನದಲ್ಲಿ ನಾವು ಎಂಥದೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಮೊಬೈಲ್ ನಮ್ಮ ಜೊತೆಲಿ ಇರ್ತದೆ. ಅಡಿಗೆ ಮನೆಯಲ್ಲಾದ್ರೂ ಇರ್ಲಿ, ಬಸ್ಸಲ್ಲಾದ್ರೂ ಇರ್ಲಿ. ಇನ್ನು ಬೆಂಗಳೂರಂತ ಊರುಗಳಲ್ಲಿ ಬಸ್ಸಲ್ಲಿ ಓಡಾಡಬೇಕಾದ್ರೆ ಒಂದು ಕಾಲಲ್ಲೇ ನಿಂತಿರ್ತಾರೆ, ಒಂದೂವರೆ ಕಾಲಲ್ಲಿ ನಿಂತಿರ್ತಾರೆ. ಒಂದ್ ಕೈಯಲ್ಲಿ ಊಟದ ಬ್ಯಾಗ್ ಕೂಡ ಇರುತ್ತೆ. ಇಂಥದೇ ಸಂದರ್ಭದಲ್ಲಿ ನಾವು ಏನೇ ಕರ್ಮ ಮಾಡ್ತಾ ಇದ್ರು ಸಹ, ಊಟ ಮಾಡಬೇಕಾದ್ರೂ ಸಹ ಫೋನ್ ಕಾಲ್ ಬಂದ ತಕ್ಷಣ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡ್ತೀವಿ. ಫೋನ್ ರಿಸೀವ್ ಮಾಡ್ತೀವಿ. ಯಾರ್ದದು ಫೋನ್, ಯಾಕೆ ಮಾಡಿದ್ದಾರೆ? ಮೊದಲನೇ ಆದ್ಯತೆ ನಾವು ಯಾವ ಸ್ಥಳದಲ್ಲಿದ್ರು ಕೂಡ ಫೋನ್ ಅಥವಾ ಮೆಸೇಜ್, ಅದಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಅಲ್ವಾ? ಹಾಗಿದ್ರೆ ಫೋನ್ ನಿಮ್ ಕೈಯಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಭಗವಂತ ಸಿಕ್ಬಿಟ್ಟು ಎಷ್ಟು ವರ್ಷ ಆಯ್ತು? ಭಗವಂತನ ಜೊತೆಗೆ ಸ್ಮೃತಿ ಯಾಕೆ ಇರೋದಿಲ್ಲ? ಭಗವಂತನಿಗಿಂತ ಮೊಬೈಲ್ ಯಾಕೆ ನಿಮ್ಗೆ ಇಷ್ಟವಾಗ್ತಾ ಇದೆ? ಮೊದಲು ಮೊಬೈಲ್ ಅಂದ್ರೆ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಮಾತಾಡೋದಿತ್ತು ಅಲ್ವಾ? ಈಗ ಡ್ರೈವಿಂಗ್ ಮಾಡ್ತಾನೂ ಕೂಡ ಮೊಬೈಲಲ್ಲಿ ಮಾತಾಡ್ತಾರೆ, ಅಡಿಗೆ ಮಾಡ್ತಾನೂ ಮಾತಾಡ್ತಾರೆ. ಇವತ್ತು ನೋಡಿ, ಸ್ಥೂಲ ಕಾರ್ಯ ಮಾಡುವಂತ ಲೇಬರ್ಸ್ ಕೂಡ ಮೊಬೈಲಿನ ಹಾಡು ಕೇಳ್ಕೊಳ್ತಾ ಫೋನ್ ಅಟೆಂಡ್ ಮಾಡ್ತಾನೆ ಕರ್ಮವನ್ನ ಮಾಡ್ತಾ ಇದ್ರು. ಅಂದ್ರೆ ಬೇರೆ ಕರ್ಮವನ್ನ ಮಾಡ್ತಾ ಇರಬೇಕಾದ್ರೂ ಕೂಡ ಮೊಬೈಲ್ನಿಂದ ಸಂಭಾಷಣೆ ಮಾಡ್ಲಿಕ್ಕೆ ಆಗತ್ತೆ, ಮೊಬೈಲಿನ ಹಾಡನ್ನ ಕೇಳಲಿಕ್ಕೆ ಆಗತ್ತೆ, ಮೊಬೈಲ್ನಿಂದ ಕ್ಲಾಸನ್ನ ಕೇಳಲಿಕ್ಕೆ ಆಗತ್ತೆ ಅಂತಂದ್ರೆ ಬೇರೆ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ಬಾಬ್ದಾದಾರ ಜೊತೆಗೆ ಸಂಬಂಧವನ್ನ, ಯೋಗವನ್ನ ಯಾಕೆ ಜೋಡಿಸ್ಲಿಕ್ಕೆ ಆಗೋದಿಲ್ಲ? ಇದು ಭಗವಂತನ ಪ್ರಶ್ನೆ. ಹಾಗಿದ್ರೆ ನಿಮಗೆ ಭಗವಂತನಿಗಿಂತ ಮೊಬೈಲೇ ಇಂಪಾರ್ಟೆಂಟ್ ಆಗ್ಬಿಡ್ತಾ? ಲೌಕಿಕ ಕಾರ್ಯ ಇಂಪಾರ್ಟೆಂಟ್ ಆಗ್ಬಿಡ್ತಾ? ಸ್ಥೂಲವಾದ ಹಣ ಸಂಪಾದನೆ ಮಾಡುವಂಥದ್ದೇ ಅದು ಒಂದು ಮುಖ್ಯವಾದಂಥ ಪ್ರಾತಿನಿಧ್ಯ ಇರುವಂಥ ಕರ್ಮ ಆಗ್ಬಿಡ್ತಾ? ಹಾಗಿದ್ರೆ ಭಗವಂತನಿಗೆ ಕೊಡುವಂಥ ಬೆಲೆ ಇಷ್ಟೇನಾ ನೀವು? ಭಗವಂತನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ಹಾಗಿದ್ರೆ ಭಗವಂತನ ಕಾರ್ಯದಲ್ಲಿ ಇಷ್ಟು ಮಾತ್ರ ನಿಮ್ಮ ಸಂಯೋಗನ? ಈ ರೀತಿ ಸ್ವಲ್ಪ ಸಮಯ ಸಂಯೋಗವನ್ನು ನೀವು ಕೊಟ್ಟಿದ್ದೇ ಆದ್ರೆ 5,000 ವರ್ಷಕ್ಕೆ ಬೇಕಾಗಿರುವಂತ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇದೆಯಾ? ಜೊತೆಯಲ್ಲಿ ಭಗವಂತ ಇದ್ದಾಗ್ಲೇನೆ ಸಣ್ಣ ಪರೀಕ್ಷೆ ಬಂದ್ಬಿಟ್ಟು ಒದ್ದಾಡಿ ಬಿಡ್ತೀರಾ, ಹತ್ತು ಬಿಡ್ತೀರಾ, ಗಳಗಳ ಅಂತ ಹತ್ತು ಬಿಡ್ತೀರಾ, ಮಾನಸಿಕವಾಗಿ, ಶಾರೀರಿಕವಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಭಗವಂತ ಸಿಗದಿದ್ದಾಗ, ಇನ್ನೂ ಕರ್ಮದ ಲೆಕ್ಕಾಚಾರಗಳು ಬಂದಾಗ ಅವಾಗ ಏನು ಮಾಡ್ತೀರಿ ಮಕ್ಕಳೇ? ಈಗಿನ ದಿನ ಏನೂ ಅಲ್ಲ, ಮುಂದೆ ಇನ್ನೂ ಸ್ಟ್ರಾಂಗ್ ಆಗಿ ವಿನಾಶದ ದಿನಗಳು ಬರೋದಿದ್ದಾವೆ. ಅದಕ್ಕಾಗಿ ಎಂದೂ ಕೂಡ ಭಗವಂತನ ಕೈಯನ್ನು ಬಿಡಬೇಡಿ. ಭಗವಂತನ ಮಡಿಲಲ್ಲೇ ಇರಿ, ಭಗವಂತನ ಜೊತೆಯಲ್ಲಿ ಇರಿ. ಇದ್ದಾಗ ಏನಾಗ್ತದೆ, ಕೇವಲ ಯೋಗ ಮಾಡಬೇಕಾದಷ್ಟೇ ಅಲ್ಲ, ಪ್ರತಿ ಕರ್ಮ ಮಾಡಬೇಕಾದ್ರೆ ನಿಮ್ಮ ನಡವಳಿಕೆ, ನಿಮ್ಮ ಮುಖ, ನಿಮ್ಮ ಕರ್ಮ, ನಿಮ್ಮ ಸಂಕಲ್ಪದಿಂದ ಫರಿಸ್ತಾ ಸ್ವರೂಪದ ಪ್ರತ್ಯಕ್ಷವಾಗಬೇಕು. ಫರಿಸ್ತಾ ಅಂತಂದ್ರೆ ನನಗೆ ಯಾರ ಜೊತೆನೂ ಯಾವ ಸಂಬಂಧನೂ ಇಲ್ಲ. ಆದ್ಮೇಲೆ ನಾವು ಸೇವೆಗಂತ ಹೋಗ್ತೀವಲ್ವಾ, ಸೇವಾ ಕೇಂದ್ರಗಳಿಗೆ. ಅದು ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ಅಲ್ಲಿರುವಂತ ಎಲ್ಲ ವಸ್ತುವನ್ನು ಉಪಯೋಗ ಮಾಡ್ತೀವಿ, ಆದ್ರೆ ಯಾವುದು ನಂದಲ್ಲ. ಎಲ್ಲ ಆತ್ಮಗಳ ಜೊತೆಗೆ ಇರ್ತೀವಿ, ಅಲ್ಲಿ ಯಾವ್ದು ಇರ್ತೀವಿ, ಬ್ಲಡ್ ರಿಲೇಷನ್ ಇಲ್ಲ. ಇವ್ರ ಅಕ್ಕವರು, ಅಣ್ಣವರು, ಚಿಕ್ಕಮ್ಮ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಮ್ಮ ಯಾವುದೂ ಇಲ್ಲ. ಎಲ್ಲರೂ ಪ್ರಿಯರಾಗಿರ್ತಾರೆ. ಎಲ್ಲರೂ ಈಶ್ವರ ಪರಿವಾರದವರು, ಬ್ರಹ್ಮಕುಮಾರ ಕುಮಾರಿಯರು. ಎಷ್ಟೊಂದು ಆತ್ಮೀಯತೆ ಇರ್ತದೆ. ಇಲ್ಲಿವರೆಗೆ ಆ ಆತ್ಮಗಳು ನಮ್ಮ ಕಣ್ಣೆದಗಡೆಗೆ ಜೊತೆಯಲ್ಲಿ ಇರುವವರೆಗೆ ಮಾತ್ರ. ಅವರು ನಮ್ಮಿಂದ ದೂರ ಆದ್ಮೇಲೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನಮ್ಗೆ ಗೊತ್ತು, ಸೇವಾ ಕೇಂದ್ರಕ್ಕೆ ಹೋದಾಗ 2 ದಿನ 3 ದಿನ ಎಷ್ಟು ದಿನ ಬಾಬಾ ಪ್ರೋಗ್ರಾಮ್ ಕೊಟ್ಟಿದ್ದಾರೋ ಅದನ್ನ ಉಪಯೋಗ ಮಾಡಿದ್ವಿ. ಅಲ್ಲಿಂದ ಓಂ ಶಾಂತಿ, ಮುಂದಿನ ಸೇವೆಗೆ ಹೊರಟಿವಿ ಅಷ್ಟೇ. ಅದಕ್ಕೆ ಬಾಬಾ ಹೇಳ್ತಾನೆ, ನ್ಯಾರ ಪ್ಯಾರ ಫರಿಸ್ತಾ, ನೀನು ಒಂದು ಆತ್ಮ ಅಷ್ಟೇ, ಈಶ್ವರ್ಯ ಕಾರ್ಯಕ್ಕಾಗಿ ನೀನು ಹೋಗಿರೋದಷ್ಟೇನೆ. ಕೆಲವೊಂದ್ಸಲ ನಾವು ನೆಂಟರ ಮನೆಗೆ ಹೋದಾಗ 2 ದಿನ 3 ದಿನಕ್ಕೋಸ್ಕರ ಹೋಗ್ತೀವಲ್ವಾ, ನಮ್ಗೆ ಗೊತ್ತು ಇದು ನಮ್ಮ ಮನೆ ಅಲ್ಲ, ಇದು ನಮ್ಮ ಕುಟುಂಬ ಅಲ್ಲ.
ಎಲ್ಲೋ ಟ್ರೈನಿಂಗಿಗೆ ಹೋಗಿರ್ತೀವಿ, ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತೀವಿ, ತೀರ್ಥಯಾತ್ರೆಗಳಿಗೆ ಹೋಗಿರ್ತೀವಿ, ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಬೇರೆ ಬೇರೆ ಕಾರ್ಯಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಆ ಮನೆ ನನ್ನದು ಹೇಳುವಂತ ಭಾವ, ಅಲ್ಲಿರೋರು ನಮ್ಮವರು ಹೇಳುವಂತ ಭಾವ ಬರೋದಿಲ್ಲ. ನಾನು ಸ್ವಲ್ಪ ಸಮಯದ ಅತಿಥಿ ಅಷ್ಟೇ, ಇದು ನನ್ನ ಮನೆಯಲ್ಲ, ನಾನು ನನ್ನ ಸ್ವಂತ ಮನೆಗೆ ಹೋಗಬೇಕು. ಆದ್ಮೇಲೆ ನಮ್ಮ ಸ್ವಂತ ಮನೆ ಯಾವುದು? ಪರಂಧಾಮ ಅಲ್ವಾ? ಹಾಗೆ ದಿನದಲ್ಲಿ ಹೆಚ್ಚಿನ ಸಮಯ ಪರಮಧಾಮದಲ್ಲಿ ಇರ್ತಿರೋ, ಸ್ಥೂಲ ಮನೆಯಲ್ಲಿ ಇರ್ತಿರೋ, ಯಾವ ಸ್ಮೃತಿ ಇರ್ತದೆ? ಹಾಸ್ಪಿಟಲ್ ಅಲ್ಲಿ ಬೇರೆ ಕಡೆಗೆ ಇದ್ದೂ ಕೂಡ ದಿನದಲ್ಲಿ ಗಂಟೆಗಟ್ಟಲೆ ಫೋನ್ ಮಾಡ್ತೀವಿ. ಮಕ್ಕಳು ಚೆನ್ನಾಗಿದ್ದಾರಾ? ಮಕ್ಕಳು ಚೆನ್ನಾಗಿದ್ದಾರಾ? ಮನೆಯವ್ರು ಚೆನ್ನಾಗಿದ್ದಾರಾ? ಗಮನ ಎಲ್ಲಿರ್ತದೆ? ಲೌಕಿಕ ಮನೆ ಕಡೆಗೆ ಇರ್ತದೆ ತಾನೇ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ ಸದಾ ಕಾಲ ಮಕ್ಕಳೇ, ಲೌಕಿಕ ಅಲೌಕಿಕ ಬೇರೆ ಅಲ್ಲ, ಸದಾ ಕಾಲ ಭಗವಂತನ ಜೊತೆ ಈಶ್ವರಿಯ ಸೇವೆ. ಪ್ರತಿಯೊಂದು ಕರ್ಮದಲ್ಲೂ ಕೂಡ ಇವರಿಗೆ ಅನ್ಸ್ಬೇಕು, ಇವರು ಇಲ್ಲಿದ್ರು ಕೂಡ ಮನಸ್ಸಿನ ಎಲ್ಲೋ ಇದ್ದಾರೆ. ನೀವು ಕೇಳ್ತೀರಿ ಹಂಗಂದ್ರಣ್ಣವ್ರೆ, ಸಿಂಪಲ್. ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡಿ, ಇಲ್ಲಿರ್ತಾರರು. ಮನೇಲಿ ಬಂದು ಕಳ್ತನ ಮಾಡ್ಕೊಂಡು ಎತ್ಕೊಂಡು ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅದು ಅಷ್ಟು ಮೊಬೈಲಲ್ಲಿ ಏನಾಗಿಬಿಡ್ತಾರೆ, ಅವರು ಹುಡುಗೋಗ್ಬಿಟ್ಟಿರ್ತಾರೆ. ರಾತ್ರಿ 10 ಗಂಟೆ ಮೊಬೈಲ್ ಕೊಟ್ಟರೆ ಬೆಳಗ್ಗೆ 4 ಗಂಟೆವರೆಗೂ ಮೊಬೈಲ್ ಆಡ್ತಾನೆ ಇರ್ತಾರೆ. ಎಷ್ಟು ಟೈಮ್ ಆಯ್ತು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಷ್ಟವ್ರು ಮುಳುಗೋಗಿರ್ತಾರೆ. ಮೊಬೈಲ್ ಒಂದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವರಿಗೆ. ಪಕ್ಕದಲ್ಲಿರುವಂತ ಅಮ್ಮ, ಅಣ್ಣ, ತಮ್ಮ ಎಷ್ಟು ಬೇಕಾದ್ರೂ ಬಬ್ಬೆ ಹೊಡಿಲಿ, ಅವ್ರಿಗೆ ಏನು ಸಂಬಂಧ ಇಲ್ಲ. ಅವ್ರಿಗೆ ಬೇಕಾಗಿರೋ ಸಿಕ್ಕಿದ್ರೆ ಆಯ್ತು ಅಷ್ಟೇ. ವರ್ತಮಾನ ಸಮಯದಲ್ಲಿ ಪ್ರಪಂಚವನ್ನು ನೋಡಿದಾಗ ಆಂತರಿಕವಾಗಿ ಎಷ್ಟು ದುಃಖ ಬರುತ್ತೆ. ನಿಮ್ಮ ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಅವ್ರ ಮದುವೆ ಆಯ್ತು, ಅವ್ರ ಹೆಂಡತಿ ಆಯ್ತು, ಮಕ್ಕಳಾಯ್ತು, ಬೆಂಗಳೂರಿನಲ್ಲೂ ಹೈದರಾಬಾದಲ್ಲಿ ಹೋಗ್ಬಿಟ್ಟಿದ್ ಬಿಡ್ತಾರೆ. ಅವರ ಅಪ್ಪ ಅಮ್ಮ ಹೆಂಗ ಬೇಕಾದ್ರು ಇಲ್ಲಿ, ಅವ್ರಿಗೆ ಏನು ಸಂಬಂಧ ಇಲ್ಲ. ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ. ಅವ್ರಿಗೆ ನಿಮ್ ನೆನಪು ಬರೋದು ಯಾವಾಗ ಗೊತ್ತಾ? ಯಾವಾಗ ಕೊರೋನಾ ಬರುತ್ತಲ್ಲ, ಅವ್ರಿಗೆ ಕಷ್ಟ ಬರುತ್ತಲ್ಲ, ಅವ್ರಿಗೆ ತೊಂದರೆ ಬರುತ್ತಲ್ಲ, ಆವಾಗ ಅಪ್ಪ ಅಮ್ಮ ನೆನಪಿಗೆ ಬರ್ತಾರೆ. ನಮಗೂ ಕೂಡ ಹಾಗೆ ಆತ್ಮೀಯರೇ, ಎಲ್ಲಾ ಕರೆಕ್ಟ್ ಆಗಿದಾಗ ಭಗವಂತ ನೆನಪು ಬರೋದಿಲ್ಲ. ಕಷ್ಟ ಬಂತು, ತೊಂದರೆ ಬಂತು, ವಿಘ್ನಗಳು ಬಂತು, ಪರಿಸ್ಥಿತಿಗಳು ಬಂತು ಅಂದಾಗ ಭಗವಂತ ಇಲ್ಲಿದ್ದೀಯಾ ಶಿವಬಾಬಾ ಅಂತ ಬರ್ತೀವಿ ಸೆಂಟರ್ ಹತ್ರ. ಹಾಗಲ್ಲ, ನಿರಂತರವಾಗಿ ತಂದೆ ನೆನಪಿನಲ್ಲಿದ್ದು ಬೇರೆ ಎಲ್ಲವಾದಂತ ನಾಟಕೀಯವಾದಂತ ಮಾಯಾಲೋಕದ ಈ ಸಂಬಂಧ, ಈ ವಸ್ತು ವೈಭೋಗವನ್ನ ಬಿಟ್ಟು ನಿಜವಾದಂತ ಆತ್ಮಿಕ ಸಂಪಾದನೆಯನ್ನು ಮಾಡ್ತಾ ವಿಶ್ವ ಸೇವೆಯನ್ನ ಮಾಡಲಿಕ್ಕೆ ಸದಾ ಕಾಲ ಫರಿಸ್ತಾ. ಮಕ್ಕಳೇ, ನೀವು ಒಂದು ಆತ್ಮ ಅಷ್ಟೇ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳಿಂದ ನಿಮ್ಗೆ ಯಾವ ಸಂಬಂಧನೂ ಕೂಡ ಇಲ್ಲ. ನೀನು ಒಂದು ಆತ್ಮ, ನಾನು ಒಂದು ಆತ್ಮ. ಪರಮಾತ್ಮನು ಒಂದು ಶಕ್ತಿ, ನೀನು ಒಂದು ಶಕ್ತಿ. ತಂದೆ, ಶಿಕ್ಷಕ, ಗುರು ಹೇಳುವಂಥದ್ದು ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡಿರುವಂತ ಒಂದು ಏನೇಳಿ ಸಂಬಂಧ ಅಷ್ಟೇ. ಎಷ್ಟು ಸುಂದರ ಮಾತು ಗೊತ್ತಾ? ಮನೆ ಇರ್ಲಿಕ್ಕೊಂದು ಮನೆ, ನನ್ನ ಮನೆ ಯಾರು ಮಾಡ್ಕೊಂಡಿದ್ದು? ನೀವೇ ತಾನೆ. ಇವತ್ತು ಸೇಲ್ ಮಾಡ್ಬಿಟ್ಟು ಮುಗೀತು, ನನ್ನ ಮನೆ ಅಲ್ಲವಲ್ಲ. ನನ್ನದು ಹೇಳುವಂಥದ್ದು ಭಾವವನ್ನ ನಿನ್ನ ಮನಸ್ಸಿನಲ್ಲಿ ನೀನು ಮಾಡಿಕೊಂಡಿದ್ದೇ ಹೊರತು ಅದು ವಾಸ್ತವಿಕದಲ್ಲಿ ಆ ಮನೆಯ ಯಜಮಾನ ನೀನಲ್ಲ. ಅದೊಂದು ಸಾಧನ ಅಷ್ಟೇ. ಅದಕ್ಕಾಗಿ ನಾನು ನನ್ನದು ಹೇಳುವಂತ ಬಂಧನ ನಿನಗೆ ಏನು ಮಾಡ್ತಾ ಇದೆ? ಮೋಹದಲ್ಲಿ ಕರ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ಫರಿಸ್ತಾ ಸ್ವರೂಪರಾಗಿ ಇವತ್ತು ಬಾಬ್ದಾದಾರವರು ಪರಮಾತ್ಮ ಪಾಲನೆಯ ಅಧಿಕಾರಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಪರಮಾತ್ಮನಿಂದ ಪಾಲನೆ ಪಡಿತಾ ಇದ್ದಾರೆ. ಪ್ರಪಂಚದ ಜನ ಹೇಳ್ತಿದಾರಂತೆ, ಭಗವಂತ ಕೊಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ದೇವರೇ ಕೊಟ್ಟಿದ್ದು ಅಂತ. ಆದ್ರೆ ಅದನ್ನು ಕೂಡ ಕೆಲವೊಂದು ಸ್ವಲ್ಪ ಮಕ್ಕಳು ಮಾತ್ರ ಪರಮಾತ್ಮನಿಂದ ಪಾಲನೆ ಪಡ್ಕೊಳ್ತಾ ಇದ್ದಾರೆ. ಹಾಗಂದ್ರೆ ಇನ್ನು ಮಕ್ಕಳೇ, ಪ್ರತಿದಿನ ನಿಮ್ಮ ಜೀವನದಲ್ಲಿ ಏನು ಬಂದರೂ ಕೂಡ, ಇವತ್ತು ಬ್ರೇಕ್ಫಾಸ್ಟ್ ತಿಂಡಿ ನನಗೆ ಬಾಬಾ ಕೊಟ್ಟಿದ್ದಾರೆ, ₹1 ಬಂದ್ರು ಬಾಬಾ ಕೊಟ್ಟಿದ್ದಾರೆ, ಜಾಬ್ ಬಾಬಾ ಕೊಟ್ಟಿದ್ದಾರೆ, 1ನೇ ತಾರೀಕು ಸಂಬಳ ಬಂತು, ಬಾಬನಿಗೆ ಬಂತು. ಆ ಭಾವ ಇದೆಯಾ? ಅಥವಾ ನನ್ನ ಸಂಪಾದನೆ ಅಂತಿದೆಯಾ? ಅಂದ್ರೆ ಸಂಪೂರ್ಣವಾಗಿ ನೀವು ಎಲ್ಲಿದ್ರೂ ಕೂಡ ನಿಮ್ಮನ್ನ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಏನಾದ್ರೂ ಕೂಡ ಅದು ಭಗವಂತನ ಪಾಲನೆ. ಒಂದು ಸಣ್ಣ ಮಗು ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ತಾಯಿಯ ಮಡಿಲಲ್ಲಿ ಬಂದಾಗ ಅದು ಶೂ ತೆಗೆಯೋದು, ಸಾಕ್ಸ್ ತೆಗೆಯೋದು, ಸ್ವಚ್ಛ ಮಾಡೋದು, ಬಟ್ಟೆ ಹಾಕೋದು, ಊಟ ತಿಂಡಿ ತಿನ್ನಿಸೋದು, ಹೋಮ್ವರ್ಕ್ ಮಾಡಿಸೋದು, ಸ್ವಚ್ಛ ಮಾಡೋದು, ಮತ್ತೊಬ್ಬ ಸ್ಕೂಲಿಗೆ ಕಳಿಸೋದು, ಎಲ್ಲ ಜವಾಬ್ದಾರಿ ತಾಯಿದು ಮಕ್ಕಳೇ. ಹಾಗೆಯೇ ನಿಮ್ಮ ತನು, ಮನ, ಧನ, ಜೀವನ, ಶ್ವಾಸ, ಸಂಕಲ್ಪ, ಸಮಯ,
ಕರ್ಮೇಂದ್ರಿಯ ಕರ್ಮದ ಫಲವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿದ್ದೀರಿ. ಭಗವಂತ ಏನು ಕೊಟ್ಟು ಕೂಡ ಬಾಯಿ ಓಪನ್ ಮಾಡಿಬಿಟ್ಟು ಬಾಬಾ ಅಂತ ಸ್ವೀಕಾರ ಮಾಡಬೇಕು. ಅಂದ್ರೆ ಶ್ರೀಮತದ ಆಧಾರದಲ್ಲಿ. ಏನೋ ಯಾರೋ ಕೊಟ್ಟರು ಅಂತ ಹೇಳ್ಬಿಟ್ಟು ಆಹಾರವನ್ನು ತಿನ್ನೋದಲ್ಲ. ಓಕೆ. ಹಾಗೆ ಪರಮಾತ್ಮನ ಪಾಲನೆ ಅಂದ್ರೆ ಬಾಬಾ ವಿಶೇಷವಾಗಿ ಹೇಳ್ತಾರೆ, ಪರಮಾತ್ಮನ ಪಾಲನೆ ಅಂತಂದ್ರೆ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಬಾಬಾ ಹೇಗ್ ಮಾಡ್ಲಿ? ಮಾಡ್ಬೋದಾ? ಮಾಡಬಾರ್ದಾ? ಇವತ್ತು ಮಾಡಬೇಕಾ? ನಾಳೆ ಮಾಡಬೇಕಾ? ಪ್ರತಿಯೊಂದು ವಿಷಯವನ್ನ ಪರಮಾತ್ಮನಿಗೆ ಕೇಳದೇನೆ ಯಾವುದೇ ಕರ್ಮವನ್ನ ಮಾಡುವ ಹಾಗೆ ಇಲ್ಲ. ಯಾವುದೇ ಕರ್ಮ ಇರ್ಲಿ, ಅದು ನೀವು ಬಾಬನಿಗೆ ಹೇಳಿರ್ಲಿ ಹೇಳದೇ ಇರ್ಲಿ, ಹಾಗೇ ಕರ್ಮವನ್ನ ಮಾಡಿದ್ರು ಕೂಡ ಆ ಕರ್ಮ ಆಗಿದ ತಕ್ಷಣದಲ್ಲಿ ಬಾಬಾ ಥ್ಯಾಂಕ್ ಯು ಇದನ್ನೆಂದೂ ಮರಿಬಾರ್ದು. ಒಂದು ಬಕೆಟ್ ನೀರಿನ ಸ್ನಾನ ಮಾಡ್ಕೊಂಡ್ ಬಂದ್ರು ಬಾಬಾ ಥ್ಯಾಂಕ್ ಯು. ಬಾಬಾ ಕೇಳ್ತಾರೆ ಯಾಕೆ ಮಗು? ಬಾಬಾ ವಿಶ್ವದಾದ್ಯಂತ ಎಷ್ಟು ನೀರಿನ ಅಭಾವ ಇದೆ, ಇವತ್ತು ನನಗೆ ಸ್ನಾನಕ್ಕೆ ನೀರು ಕೊಟ್ಟಿದ್ಯಲ್ಲ ಥ್ಯಾಂಕ್ ಯು. ಚೆನ್ನಾಗಿ ನಿದ್ರೆ ಮಾಡಿ ಹೇಳ್ತಿರಲ್ಲ ಬಾಬಾ ಥ್ಯಾಂಕ್ ಯು. ಇನ್ನು ಯಾವುದೇ ಸ್ವಪ್ನ ಗಿಪ್ನ ಬಿದ್ದು ಇನ್ನೂ ತೊಂದರೆ ಆಗಿಲ್ಲ, ಯಾರು ಕಳ್ಳರು ಬಂದ್ಬಿಟ್ಟು ಇನ್ನೂ ತೊಂದರೆ ಆಗಿಲ್ಲ ಥ್ಯಾಂಕ್ ಯು. ಪ್ರತಿಯೊಂದು ಕರ್ಮಕ್ಕೂ ಕೂಡ ಭಗವಂತನಿಗೆ ಧನ್ಯವಾದವನ್ನು ಹೇಳ್ತಾ ಹೋಗಿ. ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಭಗವಂತನಿಗೆ ತಿಳಿಸಿ. ಕರ್ಮ ಮಾಡುವಂತ ಸಮಯದಲ್ಲಿ ಭಗವಂತನನ್ನ ಬೇರೆ ಬೇರೆ ಸಂಬಂಧದಲ್ಲಿ ಬೇರೆ ಬೇರೆ ರೂಪದಲ್ಲಿ ಭಗವಂತನ ಜೊತೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಬಾಬಾ ಹೇಳ್ತಾರೆ ಪರಮಾತ್ಮನ ಪಾಲನೆ. ವರ್ತಮಾನ ಸಮಯದ ಸ್ವಲ್ಪ ಸಮಯದಲ್ಲಿ ಈ ರೀತಿ ನೀವೇನು ಪಾಲನೆಯನ್ನು ಪಡ್ಕೊಂಡಿದ್ದೀರಿ, ಅದರ ಪರಿಣಾಮ ಹೇಗಿದೆ ಅಂತಂದ್ರೆ ಬಾಬಾ ಹೇಳ್ತಾರೆ ಲೌಕಿಕದಲ್ಲಿ ಕೆಲವೊಬ್ಬರು ನಾಟಕಕ್ಕೋಸ್ಕರ ಬೇರೆ ಯಾವುದಕ್ಕೋಸ್ಕರನೋ ದೇವತೆಗಳ ಪಾತ್ರವನ್ನ ಮಾಡ್ತಾರೆ. ಕೆಲವೊಬ್ಬರು ರಾಮನ ಪಾತ್ರ, ಕೃಷ್ಣನ ಪಾತ್ರ, ಅಥವಾ ಹನುಮಂತನ ಪಾತ್ರ, ಹೀಗೆ ಬೇರೆ ಬೇರೆ ದೇವತೆಗಳ ಪೋಷಾಕು ಅಂದ್ರೆ ಡ್ರೆಸ್ ಅನ್ನ ಹಾಕ್ತಾರೆ. ಆ ಡ್ರೆಸ್ ಅನ್ನ ನೋಡ್ಬಿಟ್ಟು ಜನ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತು ಆ ಆತ್ಮ ಅಷ್ಟು ಯೋಗ್ಯವಾಗಿಲ್ಲ, ಆ ಕ್ವಾಲಿಟೀಸ್ ಅವರಲ್ಲಿ ಇಲ್ಲ ಅಂತ ಗೊತ್ತು. ಆದ್ರೂ ಕೂಡ ನಮಸ್ಕಾರ ಮಾಡ್ತಾರೆ. ಯಾಕೆ? ನೀವು ಮಾಡಿರುವಂತ ಸತ್ಕರ್ಮದಿಂದ. ಅಂದ್ರೆ ನೀವು ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೂ ಆ ಸ್ಥಿತಿ, ಆ ಸ್ವರೂಪ, ಆ ಸ್ಮೃತಿ ಸದಾಕಾಲ ಇಮರ್ಜ್ ಇರತ್ತಾ? ಇಮರ್ಜ್ ಅಂತಂದ್ರೆ ಏನು? ಪವರ್ಫುಲ್ ಯೋಗದಲ್ಲಿದ್ದಾಗ ಭಗವಂತನ ಶಕ್ತಿ ನಿಮ್ಮ ಶರೀರದಿಂದ ಮನಸ್ಸಿನಿಂದ ಹೊರಗಡೆ ಹೋಗುವಂತ ಅನುಭೂತಿ ಆಗತ್ತಲ್ಲ, ಅನುಭವ ಆಗತ್ತಲ್ಲ, ಅದು ನಿರಂತರವಾಗಿ ಆಗ್ತಾ ಇರ್ಬೇಕು. ನೀವೆಲ್ಲಿದ್ರು ಕೂಡ ಅದಾಗ್ತಾ ಇರ್ಬೇಕಾಗ್ತದೆ. ಆಗ್ತಾ ಇದೆಯಾ? ನಿಮ್ಮಿಂದ ಸಪ್ತ ಶಕ್ತಿಗಳು, ಪರಮಾತ್ಮನ ಶಕ್ತಿ ಹೊರಗಡೆ ಹೋಗ್ತಾ ಇರುವಂತ ಅನುಭವ ಆಗತ್ತಾ? ಹಳೆ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತ ಸೀರಿಯಲ್ ಬರ್ತಾ ಇತ್ತು. ಅಲ್ಲಿ ಸ್ಕ್ರೀನಲ್ಲಿ ರಾಮ ಕೃಷ್ಣ ಬಂದಿದ್ದರೆ ಕೆಲವೊಂದ್ ಕಡೆಗೆ ಆರತಿ ಎತ್ತಿದ್ರಂತೆ. ಸೀರಿಯಲ್ ಸ್ಟಾರ್ಟ್ ಆದ ತಕ್ಷಣದಲ್ಲಿ ಅಗರಬತ್ತಿ ಹಚ್ಚಿಡ್ತಿದ್ರಂತೆ, ತೆಂಗಿನಕಾಯಿ ಹೊಡಿತಾ ಇದ್ರಂತೆ ಅಲ್ವಾ? ಎಷ್ಟು ಭಾವನೆ ಇರುತ್ತೆ ನೋಡಿ. ಆ ಒಂದು ಇದಕ್ಕೇನೆ ಅಂದ್ರೆ ಆ ಒಂದು ಫಿಲ್ಮಿಗೆನೆ ಅಷ್ಟು ಭಾವನೆ ಇದ್ರೆ ನಿಜವಾಗ್ಲೂ ಆ ಕಾರ್ಯಕ್ಕೆ ನಿಮಿತ್ತರಾಗಿರುವಂತ ಚೈತನ್ಯ ಆತ್ಮಗಳು ನೀವೆಷ್ಟು ಸ್ಥಿತಿಯಲ್ಲಿ ಇರಬೇಕು ಯೋಚನೆ ಮಾಡಿ ಆತ್ಮೇರೆ. ಅದು ಈಗಲೇ ಇರುವಂತ ಸಮಯ ಅಲ್ವಾ? ಆ ಕರ್ಮವನ್ನ, ಆ ಸಾಧನೆಯನ್ನ ಈಗಲೇ ಮಾಡಿರೋದಲ್ವಾ ನೀವು? ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ಆ ಸ್ಮೃತಿಯಲ್ಲಿ, ಆ ಸ್ಥಿತಿಯಲ್ಲಿ ನೀವು ಈ ರೀತಿ ಇದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಮುಂದಿನ ವಿಷಯವನ್ನ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ರೀತಿ ಆಗ್ಬೇಕು ಅಂತಂದ್ರೆ ನೀವು ಅನುಭವಿ ಮೂರ್ತಿಗಳು ಆಗ್ಬೇಕು. ಏನ್ ಅನುಭವ? ಒಂದು ವೇಳೆ ಈ ರೀತಿ ನೀವು ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗ್ಬಿಟ್ಟು ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದ್ರೆ, ಅನುಭವ ಆಗ್ತಾ ಇದ್ರೆ, ಖಂಡಿತವಾಗ್ಲೂ ಕೂಡ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಚಲನೆಯಲ್ಲಿ, ಸಂಕಲ್ಪದಲ್ಲಿ ಖಂಡಿತವಾಗ್ಲೂ ಅದು ರಿಫ್ಲೆಕ್ಷನ್ ಆಗತ್ತೆ. ಪ್ರಪಂಚದವರಿಗೆ ಅನ್ಸತ್ತೆ ಇವ್ರು ಯಾವುದೇ ಕೆಲಸ ಮಾಡ್ತಿದ್ರು ಯಾವುದೋ ಲೋಕದಲ್ಲಿ ಮುಳುಗೋಗಿದಾರಲ್ಲ. ಯಾವುದೋ ಲೋಕ ಅಂತಂದ್ರೆ ಅಲೌಕಿಕತೆ, ಪರಮಾತ್ಮನ ಪ್ರೀತಿ, ಪಾಲನೆ, ಶಕ್ತಿ, ಸ್ನೇಹ, ಸಂಪನ್ನತೆ. ಸ್ಥೂಲವಾಗಿ ಬಡತನ ಇದ್ರೂ ಕೂಡ ಮೈಮೇಲಿ ಸಿಂಪಲ್ ಆದಂತ ಬಟ್ಟೆ ಇದ್ರೂ ಕೂಡ ಇವತ್ತೆಷ್ಟು ಮಸ್ತ್ ಆಗಿದಾರಪ್ಪ ಇವರು, ಎಂಥದೋ ಒಂದು ವಿಶೇಷತೆ ಇವರಲ್ಲಿ ಸಿಕ್ಕಿದೆ. ಅಂದ್ರೆ ಆ ಪ್ರಪಂಚದಲ್ಲಿರುವಂತ ಆ ಪರಮಾತ್ಮನ ಪವಿತ್ರ ಶಕ್ತಿಯ ಶ್ರೇಷ್ಠ ಅನುಭವದ ಜೊತೆಗೆ
ನೀವು ಕನೆಕ್ಟ್ ಆದಾಗ ಈ ಪ್ರಪಂಚದ ದುಃಖದ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಕೆಲವೊಂದ್ಸಲ ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಕಲ್ಲಿದ್ರು ಕೂಡ ಕಾಣೋದಿಲ್ಲ, ಕಾಲಿಗೆ ಏನಾಗ್ಬಿಡ್ತದೆ, ಗಾಯ ಆಗ್ಬಿಡ್ತದೆ. ಮೈ ಮೇಲಿರೋ ಬಂಗಾರ ಯಾರು ಎತ್ಕೊಂಡು ಹೋದ್ರು ಕೂಡ ಗೊತ್ತಾಗೋದಿಲ್ಲ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸೀಟ್ ಹಿಡಿಬೇಕಂತ ತರಾತುರಿಯಲ್ಲಿ ಕುತ್ತಿಗೆಯಲ್ಲಿರುವಂತ ಬಂಗಾರ ಯಾರಾದ್ರೂ ಕಳ್ತನ ಮಾಡಿದ್ರು, ಪರ್ಸ್ ಪಿಕ್ ಪಾಕೆಟ್ ಮಾಡಿದ್ರು ಗೊತ್ತಾಗೋದಿಲ್ಲ ಆದ್ಮೇಲೆ. ನಮ್ಮ ಉದ್ದೇಶ ಏನಿರ್ತದೆ, ಸೀಟ್ ಹಿಡಿಬೇಕು ಅಷ್ಟೇ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನಿಮ್ಮ ದೃಷ್ಟಿ, ವೃತ್ತಿ, ವೈಬ್ರೇಷನ್ಸ್ ಸದಾಕಾಲ ಅಲೌಕಿಕ. ಅಲೌಕಿಕ ಅಂತಂದ್ರೆ ಸಪ್ತ ಗುಣಗಳಿಂದ ಆತ್ಮಿಕವಾದಂತ ಖುಷಿಯಲ್ಲಿ, ಮಜದಲ್ಲಿ, ಸಫಲತೆಯಲ್ಲಿ, ಆ ಸೇವೆಯ ಪ್ರತ್ಯಕ್ಷ ಫಲದಲ್ಲಿ ಮಸ್ತಾಗಿರ್ತೀರಾ. ಬೇರೆಯವ್ರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ, ನಿಮ್ಗೆ ಗೊತ್ತಿರತ್ತಾ ಅಂತ ನೀವೇನೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಇಂಥ ಸತ್ವಾದಂತ ಬ್ರಾಹ್ಮಣ ಆತ್ಮರು ಸದಾ ಮನಸ್ಸು ಬುದ್ಧಿಯಿಂದ ಸಂಪನ್ನರಾಗಿರ್ತಾರ. ಲೌಕಿಕದಲ್ಲೂ ಕೂಡ ಯಾರು ಚೆನ್ನಾಗಿ ಪೂಜೆಯನ್ನು ಮಾಡುವಂತ ಬ್ರಾಹ್ಮಣರು ಇರ್ತಾರಲ್ಲ, ಪ್ರತಿದಿನ ಯಾರಿಗೆ ಪೂಜೆ ಸಿಗತ್ತೋ ಅವರಿಗೆ ತೆಂಗಿನಕಾಯಿ, ಅಕ್ಕಿಯಂತೆ, ಹಣ್ಣುಗಳಂತೆ, ಬಟ್ಟೆಗಳಂತೆ, ಬೆಳ್ಳಿಯಂತೆ, ಬಂಗಾರ ಅಂತೆ, ಎಷ್ಟು ಸಾಧನಗಳು ಸಿಗ್ತಾ ಇರ್ತಾವೆ ಅವರಿಗೆ. ಅವ್ರಿಗೆ ಏನು ಕಡಿಮೆತನ ಇರೋದಿಲ್ಲ. ಸದಾ ಕಾಲ ಈಶ್ವರ್ಯ ಕಾರ್ಯದಲ್ಲಿ ಬ್ಯೂಸಿ ಇರ್ತಾರೆ. ಇವತ್ತೊಂದು ಕಡೆ ಪೂಜೆ, ಇನ್ನೊಂದು ಕಡೆ ದಿನ ಇನ್ನೊಂದು ಕಡೆ ಪೂಜೆ, ಒಂದಿನ ವೈಕುಂಠ ಸಮಾರಾಧನೆ ಅಂತೆ, ಇನ್ನೊಂದಿನ ಹೋಮ ಅಂತೆ, ಹವನ ಅಂತೆ, ಸತ್ಯನಾರಾಯಣ ಕಥೆ ಅಂತೆ, ಗಣಹೋಮ ಅಂತೆ, ಮದುವೆ ಅಂತೆ, ಶ್ರಾದ್ದ ಅಂತೆ, ಯಾವಾಗಲೂ ಬ್ಯುಸಿ ಆಗಿರ್ತಾರೆ ಅಲ್ವಾ? ಆ ಒಂದು ಪೂಜೆ ಮಾಡೋರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿ ಅಲ್ಲಿ ದೇವರಿಗಂತ ಕೊಟ್ಟಿರೋದನ್ನ ಎಲ್ಲ ತಗೊಂಡು ಆಮೇಲೆ ದಕ್ಷಿಣನು ಕೂಡ ತಗೊಂಡು ಏನ್ ಮಾಡ್ತಾರೆ, ಚೀಲ ತಗೊಂಡು ಬರ್ತಾ ಇರ್ತಾರೆ, ಸಂಪನ್ನರಾಗಿರ್ತಾರ. ಹಾಗೇನಿ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣನೂ ಕೂಡ ಸಂಕಲ್ಪ ಸಮಯದಲ್ಲೂ ಕೂಡ ಭಗವಂತನ ಸೇವೆಗೆ ಯಾರು ನಿಮಿತ್ತರಾಗಿರ್ತಾರೋ ಅವರು ಆತ್ಮಿಕ ರೂಪದಲ್ಲಿ, ಮಾನಸಿಕ ರೂಪದಲ್ಲಿ ಸದಾ ಸಂಪನ್ನರಾಗಿರ್ತಾರಂತೆ. ಅವ್ರಿಗೆಂದೂ ಕೂಡ ಆತ್ಮನಿಗೆ ಏನು ಬೇಕು ಅಂತ ಅನ್ಸೋದಿಲ್ವಂತೆ. ಅದಕ್ಕಾಗಿ ಏನು ಬೇಕು ಅಂತ ಅನ್ಸತ್ತೋ ಅದಕ್ಕಾಗಿ ಮನಬುದ್ಧಿ ಅನ್ನೋದು ಹೊರಗಡೆ ಕಳಿಸಲ್ವಂತೆ. ಸದಾ ಕಾಲ ಒಳಗಡೆಗಿದ್ಬಿಟ್ಟು ಅಂತರ್ಮುಖತೆಯಿಂದ ತನಗೆ ಬೇಕಾಗಿರುವಂತ ಆಧ್ಯಾತ್ಮಿಕ ರಸವನ್ನ ಆಸ್ವಾದನೆ ಮಾಡ್ತಾ ಇರ್ತದೆ. ಆ ರೀತಿ ಅಮೃತ ವೇಳೆಯಿಂದನೂ ಹಿಡಿದು ಬೆಳಗಿಂದ ರಾತ್ರಿಯವರೆಗೂ ಸ್ಥೂಲವಾದಂಥ ಆಹಾರ, ಬಟ್ಟೆ, ಸ್ನಾನ, ಸ್ಥೂಲವಾದ ಕಾರ್ಯ ಇದಿಷ್ಟ ಆಗತ್ತು, ಅಥವಾ ನಿಮಗೆ ಸ್ಥಿತಿ ಇಷ್ಟವಾಗತ್ತು. ಆದ್ಮೇಲೆ ಈಶ್ವರಿ ಸೇವೆಯನ್ನ ಮಾಡುವ ಆರಂಭದಲ್ಲಿ ನನ್ನ ವೈಯಕ್ತಿಕ ಅನುಭವ, ನಾವು ಸೇವೆಗೆ ಹೋದಾಗ ಸೇವೆಯಲ್ಲಿ ಆದ್ಮೇಲೆ ಜನ ಅಂದ್ರೆ ಬಾಬನ ಮಕ್ಕಳು ಹೊಗಳ್ತಿದ್ದಲ್ಲ, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅವ್ರು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ಹಣ್ಣನ್ನ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇತ್ತು. ಸರಿನಾ? ಒಂದ್ ವೇಳೆ ಅವ್ರು ಹೊಗಳಿಲ್ಲ ಅಂತಂದ್ರೆ ಏನಾಯ್ತಪ್ಪ ಅಂತ ಮನಸ್ಸಲ್ಲಿ ಸಂಕಲ್ಪಗಳು ಕೂಡ ಬರ್ತಾ ಇತ್ತು. ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಹೇಗಿದೆ ಅಂತಂದ್ರೆ, ನಾವ್ ಏನೇ ಸೇವೆಯನ್ನ ಮಾಡ್ಲಿ, ಲೌಕಿಕದಲ್ಲಿ ಕರ್ಮದ ಫಲ ಹೇಗೆ ಇರ್ಲಿ, ಮನಸ್ಸಿನಿಂದ ಹಗೂರವಾಗಿದ್ದೇನಾ, ಖುಷಿಯಿಂದ ಇದ್ದೀನಾ, ಅದು ನನಗೆ ಇಷ್ಟವಾಗತ್ತೆ. ಆದ್ಮೇಲೆ ಹೊರಗಡೆ ಸೇವೆ ಫಲ ಹೇಗೆ ಬೇಕಾದ್ರೂ ಇರ್ಲಿ, ಜನ ಹೊಗಳ್ಲಿ ಬಿಡ್ಲಿ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಲೌಕಿಕದಲ್ಲಿ ಏನಾಯ್ತು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಆ ಸಮಯದಲ್ಲಿ ನನ್ನ ಮನಸ್ಸು ಅಂತಂದ್ರೆ ಭಗವಂತನ ಜೊತೆಯಲ್ಲಿದ್ದಾಗ ಆ ಸುಖನೇ ಬೇರೆ. ಲೌಕಿಕದಲ್ಲೂ ಕೂಡ ನೋಡ್ತೀರಾ, ಜನ ಡ್ರಿಂಕ್ಸ್ ಮಾಡ್ತಾರಲ್ಲ, ಆ ನಶೆ ಅವರಿಗೆ ಇರಬೇಕಾಗ್ತದೆ. ಗುಟ್ಕಾ ತಿಂದಿರುವಂತ ನಶೆ ಇರಬೇಕಾಗ್ತದೆ, ಚಾಯ್ ಕುಡ್ದಿರೋ ನಶೆ ಇರಬೇಕಾಗತ್ತೆ. ನಶೆ ಹೇಳಿದ ತಕ್ಷಣ ಅವ್ರಿಗೆ ಏನಾಗ್ಬಿಡುತ್ತೆ, ತಲೆ ಕೆಲಸನೇ ಮಾಡಲ್ಲ. ಕೆಲವು ಕಡೆ ಡ್ರಿಂಕ್ಸ್ ಮಾಡಬಾರ್ದು ಆಫೀಸ್ಗಳಲ್ಲಿ. ಓಕೆ, ಸಾಯಂಕಾಲ ಆದ ತಕ್ಷಣ ಫಸ್ಟಿಗೆ ಹೋಗ್ತಾರೆ, ಯಾಕೆ, ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಈಶ್ವರಿಯ ನಶೆ, ಈಶ್ವರಿಯ ಸುಖ, ನಿರಾಕಾರವಾದಂತ ಆನಂದ ನಿಮ್ಗೇನ್ ಮಾಡ್ತಾ ಇರಬೇಕು, ಖುಷಿ ಕೊಡ್ತಾ ಇರಬೇಕು. ಮಕ್ಕಳೇ, ಆ ನಶೆ ಅಮೃತ ವೇಳೆಯಿಂದ ರಾತ್ರಿಯವರೆಗೂ ನಿಮ್ಮ ನಾಟಕದ ಅನುಸಾರದಲ್ಲಿ ಯಾವುದೇ ಪಾತ್ರ ಇದ್ರೂ ಕೂಡ ನಿರಂತರವಾಗಿ ಭಗವಂತ ಜೊತೆ ಕನೆಕ್ಷನ್ ಇದ್ದೇ ಇರತ್ತಾ, ಅಥವಾ ಸಮಯದ ಅನುಸಾರ ಬದಲಾವಣೆ ಆಗತ್ತಾ? ಸರಿ, ರಾಜಯೋಗವನ್ನ ಮಾಡ್ತಾ ಇದ್ವಿ, ಸ್ಪಾಟ್ಲೈಟ್ ಮಾಡಿದಾಗ ನೀವು ಯೋಗ ಮಾಡ್ತಾ ಇರ್ಬೇಕಾದ್ರೆ ಸ್ಥಿತಿ ಬೇರೆ, ಎದುರುಗಡೆ ಕುಂತಾಗ ಸ್ಥಿತಿ ಬೇರೆ, ವಿಡಿಯೋ ಆನ್ ಮಾಡಿದಾಗ ಸ್ಥಿತಿ ಬೇರೆ, ವಿಡಿಯೋ ಆಫ್ ಮಾಡಿದಾಗ ಸ್ಥಿತಿ ಬೇರೆ, ನಮಗೆ ಸೇವೆ ಅವಕಾಶ ಸಿಗ್ದಾಗ ಸ್ಥಿತಿ ಬೇರೆ, ಅವಕಾಶ ಇಲ್ದಿದ್ದಾಗ ಸ್ಥಿತಿ ಬೇರೆ, ಆಫೀಸಲ್ಲಿದ್ದಾಗ ಸ್ಥಿತಿ ಬೇರೆ, ಮನೆಯಲ್ಲಿದ್ದಾಗ ಸ್ಥಿತಿ ಬೇರೆ, ನೆಂಟರ ಮನೆಗೆ ಹೋದಾಗ ಸ್ಥಿತಿ ಬೇರೆ,
ಹೀಗೆ ಸಮಯ ಸಂದರ್ಭದ ಅನುಸಾರದಲ್ಲಿ ಸ್ಥಿತಿಗತಿಗಳು ಬದಲಾವಣೆ ಆಗತ್ತಾ ಒಂದೇ ರೀತಿ ಇರುತ್ತೆ. ಎಸ್, ವಾತಾವರಣ ಬೇರೆ, ವಾಯುಮಂಡಲ ಬೇರೆ, ಡ್ರೆಸ್ ಬೇರೆ, ವ್ಯಕ್ತಿಗಳು ಬೇರೆ, ಮನಸ್ಸು ಒಂದೇ ಅಲ್ವಾ, ಬುದ್ಧಿ ಒಂದೇ ಅಲ್ವಾ. ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿಡಬೇಕು, ಆ ಮನಸ್ಸಿನ ಮೇಲೆ ಸಂಪೂರ್ಣ ಮಾಲೀಕತ್ವ ನಿಮ್ಮ ಕೈಲಿದೆಯಲ್ವಾ, ಬೇರೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ವಲ್ಲ. ನಾಟಕದ ಅನುಸಾರ ನಿಮ್ಮ ಶರೀರ ಎಲ್ಲಿ ಬೇಕಾದರೂ ಇರಬಹುದು, ನಿಮ್ಮ ಪಾತ್ರದ ಅನುಸಾರ, ಕರ್ಮದ ಲೆಕ್ಕಾಚಾರದ ಅನುಸಾರ. ಆದರೆ ಜ್ಞಾನಿಗಳಾದಂಥ ಆತ್ಮೀಯರೇ, ನೀವು ನಿಮ್ಮ ಮನಸ್ಸನ್ನ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ ಇಟ್ಟುಕೊಳ್ಳುವಂತ ಅಧಿಕಾರ ನಿಮಗಿದೆ. ಜೊತೆಯಲ್ಲಿ ಸ್ಪಷ್ಟವಾಗಿ ಕೇಳಿ, ಯಾವುದೇ ಕರ್ಮವನ್ನ ಮಾಡಬೇಕಾದ ನಿಮ್ಮ ಮನಬುದ್ಧಿಯನ್ನೇ ಎಲ್ಲಿಟ್ಟಿದ್ದೀರೋ ಅದರ ಅನುಸಾರ ನೀವಲ್ಲಿದ್ದೀರಿ. ಅದರ ಆಧಾರದಲ್ಲಿ ಕರ್ಮ ಆಗತ್ತೆ, ಅದರ ಆಧಾರದಲ್ಲಿ ಕರ್ಮದ ಫಲವಾಗತ್ತೆ. ಮನಸ್ಸು ಬುದ್ಧಿ ಆಧಾರದಲ್ಲೇ ಹೊರತು ಶರೀರದ ಆಧಾರದಲ್ಲಲ್ಲ. ಕೆಲವೊಂದ್ಸಲ ನಾವು ನೋಡ್ತೀವಿ, ಬಡವರು ತುಂಬಾ ಬಡತನದಲ್ಲಿರ್ತಾರೆ. ಅವರಿಗೆ ಬೇರೆ ಯಾರೋ ಧರಿಸಿರುವಂತಹ 15 ವರ್ಷ ಹಳೆಯದಾದಂತ ಒಂದು ಹಳೆಯ ಬಟ್ಟೆ ಸಿಗತ್ತೆ ಅವರಿಗೆ. ಅವರು ಮೊದಲೆಲ್ಲ ಹರಿದೇ ಹೋಗಿರುವಂತ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಇದು ಅವರಿಗೆ ಹೊಸ ಬಟ್ಟೆ. ಮೊದಲನೇ ವ್ಯಕ್ತಿಗೆ ಹಳೆ ಬಟ್ಟೆ, ಇವರಿಗೆ ಹೊಸದ ಬಟ್ಟೆ. ಆ ಬಟ್ಟೆಯನ್ನು ಧರಿಸಿದಾಗ ಅವರು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾರೆ ಗೊತ್ತಾ. ಅದೇ ಎಂಜಾಯ್ಮೆಂಟ್ ಆ ಶರ್ಟಿಗೆ 15 ವರ್ಷದ ಹಿಂದೆ 5,000 ರೂಪಾಯಿ ಕೊಟ್ಬಿಟ್ಟು ಆ ವ್ಯಕ್ತಿ ಖರೀದಿ ಮಾಡಿರ್ತಾನೆ. ಆದರೆ ಡ್ರೆಸ್ ಅನ್ನ ಧರಿಸಿದಾಗ ಅವನಿಗೆ ಆ ಒಂದು ಸಂತೃಪ್ತತೆ ಇರೋದಿಲ್ಲ. ಗಮನ ಆ ಡ್ರೆಸ್ಸಿನ ಶರ್ಟಿನ ಸುಖದ ಕಡೆಗೆ ಇರೋದಿಲ್ಲ. ಅವನು ಡ್ರೆಸ್ ಹಾಕೊಂಡಿರ್ತಾನೆ, ಅವನು ಆಫೀಸ್ ಕೆಲಸನ ಬೇರೆ ಎಲ್ಲದ್ರಲ್ಲಿ ಬ್ಯೂಸಿ ಇಡ್ತಾನೆ. ವಸ್ತುಗಳು ನಿಮ್ಮಲ್ಲಿ ಇದ್ರೂ ಕೂಡ ಅದರ ಕಡೆ ಗಮನ ಕೊಟ್ಬಿಟ್ಟು ಎಷ್ಟು ಸುಖವನ್ನು ನೀವು ಅನುಭವಿಸಿದಿರಿ. ಆತ್ಮೀಯರೇ, ಪ್ರತಿದಿನ ನಮಗೆ ತಲೆನೋವು ಬಂತು, ಅದಾಯ್ತು ಇದಾಯ್ತು ಅಂತ ದುಃಖವನ್ನು ಅನುಭವಿಸ್ತೀರಲ್ಲ. ಸುಖದ ದಿನಗಳು, ಸುಖದ ಕ್ಷಣಗಳು, ಸುಂದರವಾದಂತಹ ನಿದ್ರೆ, ಚೆನ್ನಾಗಿರುವಂತ ಭೋಜನ, ತಂಪಾದ ಗಾಳಿ, ಸುಖದ ಎಷ್ಟು ಇನ್ಸಿಡೆನ್ಸ್ಗಳು ನಮ್ಮ ದಿನದಲ್ಲಿ ನಡೀತವೆ. ಅದರಲ್ಲಿ ಮನಸ್ಸು ಬುದ್ಧಿಯನ್ನ ಇಟ್ಬಿಟ್ಟು ಅನುಭವಿಸ್ತೀವ. ಇಲ್ಲ ಇಲ್ಲ ಇಲ್ಲ, ಅವ್ರು ಅದು ಮಾಡಿಲ್ಲ, ಇವ್ರು ಇದು ಮಾಡಿಲ್ಲ, ಅದು ಹಾಗಾಗಿಲ್ಲ, ಇಲ್ಲ ಹೇಳೋದನ್ನೇ ದೊಡ್ಡದು ಮಾಡ್ತೀವಿ ಹೊರತು ಇರೋದನ್ನು ಯಾಕೆ ಸುಖದಲ್ಲಿ ಅನುಭವ ಮಾಡೋದಿಲ್ಲ. ಸರಿ, ಪ್ರತಿಯೊಬ್ಬರ ಜೀವನದಲ್ಲಿ ಇಲ್ಲ ಹೇಳೋದು ಬೇಕಾದಷ್ಟಿದೆ, ಇದೇ ಇರೋದು ಬೇಕಾದಷ್ಟಿದೆ. ಇದೇ ಹೇಳೋದು ಕಡೆಗೆ ಗಮನ ಕೊಟ್ಬಿಟ್ಟು ಯಾಕೆ ಸುಖ ಅನುಭವಿಸೋದಿಲ್ಲ ನೀವು? ಇಲ್ಲದೆ ಇರೋದು ಕಡೆಗೆ ಯಾಕೆ ಅನುಭವ ಮಾಡ್ತೀರಾ? ಸರಿ, ಪರಮಾತ್ಮನ ಶಕ್ತಿ, ಸ್ನೇಹ, ಪ್ರೀತಿ, ಈಶ್ವರ ಸೇವೆ, ಮನಸ ಸೇವೆ ಸದಾ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾರ ಅವಶ್ಯಕತೆನೂ ಕೂಡ ಇಲ್ಲ. ಯಾರ ಆಧಾರದ ಅವಶ್ಯಕತೆ ಇಲ್ಲ. ನಿಮ್ಮ ಎದುರುಗಡೆ ಆತ್ಮಗಳು ಬರ್ಬೇಕು, ಯಾವುದೇ ಕಾರಣ ಇಲ್ಲ. ಮಾಡಬಹುದಲ್ವಾ? ಅದು ನಿಮ್ಮ ಕೈಯಲ್ಲಿ ಇದೆಯಲ್ವಾ? ಜ್ಞಾನ ಹೇಳಬೇಕು, ಆತ್ಮಗಳು ಬೇಕು. ಕ್ಲಾಸ್ ಮಾಡಬೇಕು, ಯೋಗ್ಯತೆಗಳು ಬೇಕು. ಯೂಟ್ಯೂಬ್ ಬೇಕು, ಕಂಪ್ಯೂಟರ್ ಬೇಕು, ಇಂಟರ್ನೆಟ್ ಬೇಕು, ಮೊಬೈಲ್ ಬೇಕು, ಹೇಳಲಿಕ್ಕೆ ಆ ಒಂದು ಅನುಭವ ಬೇಕು. ಮನಸ ಸೇವೆ ಮಾಡಲಿಕ್ಕೆ, ಬಾಬನ ಜೊತೆ ಚೆನ್ನಾಗಿ ಯೋಗ ಮಾಡಲಿಕ್ಕೆ ಯಾವುದರ ಅವಶ್ಯಕತೆ ಇದೆ ಆತ್ಮೀಯರೇ? ಅದಕ್ಕಾಗಿ ಆ ಸಂಪಾದನೆಯನ್ನ, ಆ ಸೇವೆಯನ್ನ ಮಾಡ್ತಾ ಇರಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ನಾನು ಅಲೌಕಿಕನಾಗಿದ್ದೀನಾ, ಲೌಕಿಕದ ಕಡೆ ಗಮನ ಇದೆಯಾ, ಅಲೌಕಿಕದ ಕಡೆ ಗಮನ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸಾಧಾರಣವಾದ ಕರ್ಮ ಮಾಡ್ತಾ ಇದ್ರು ಕೂಡ ನ್ಯಾರ ಪ್ಯಾರ, ಭಿನ್ನ ಪ್ರಿಯ. ಯಾವುದರಿಂದ ಭಿನ್ನ, ಯಾವುದರಿಂದ ಪ್ರಿಯ? ಪರಮಾತ್ಮನ ಕಾರ್ಯದಲ್ಲಿ ಸದಾ ಪ್ರಿಯ. ನೋಡಿ, ನಮ್ಗೆ ಯಾವುದೋ ಒಂದು ಕೆಲಸದ ಲಾಭ ಇದೆ, ಅದರ ಕಡೆ ತುಂಬಾ ಪ್ರೀತಿಯಿಂದ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಅದಕ್ಕಾಗಿ ಈ ಶರೀರದ ಸಂಬಂಧ, ಮನುಷ್ಯಾತ್ಮರ ಮಾತುಕತೆಗಳು, ಕರ್ಮದ ಫಲ, ಇದ್ಯಾವುದ ಕಡೆಗೂ ಗಮನ ಬೇಡ. ಪರಮಾತ್ಮನನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅವರಿಗೆ ಪ್ರಿಯನಾಗ್ತಾ ಹೋಗಿ. ಅದಕ್ಕೆ ನಿನ್ನೆ ಕ್ಲಾಸಲ್ಲಿ ಬಾಬಾ ಒಂದು ಮಾತನ್ನು ಹೇಳ್ತಾ ಇದ್ರು. 25ನೇ ವರ್ಷಕ್ಕೆ ಮದುವೆ ಆಗುವಂತ ಒಂದು ಸ್ತ್ರೀ, ಹುಡುಗಿ ಎಂಗೇಜ್ಮೆಂಟ್ ಆದ ತಕ್ಷಣದಲ್ಲಿ ಮದುವೆ ಆಗುವಂತ ಪತಿ ಜೊತೆಗೆ, ಇನ್ನು ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ, ಪತಿ ಮನೇಲಿದ್ರು ಕೂಡ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾಳೆ. ಯಾರಿಗೆ ಪ್ರಿಯ? ಪತಿಗೆ ಪ್ರಿಯ. ಯಾಕೆ? ಇನ್ಮೇಲೆ ಜೀವನ ಯಾರ ಜೊತೆಗೆ? ಆ ಪತಿ ಜೊತೆಗೆ. ಇನ್ನು ಪತಿ ಮನೆ ಹೋಗ್ಬಿಟ್ರೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲವನ್ನ ಮರೆತು ಬಿಡ್ತಾಳೆ ಅಲ್ವಾ. ಹಾಗೆ ಇಲ್ಲಿ ಪರಮಾತ್ಮನಿಗೆ ಜೀವನ ಕೊಟ್ಟಿದ್ದೀವಿ ಅಂತಂದ್ರೆ ಅವನ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ ಹೇಳುವಂತ ಸ್ಮೃತಿ ಇದೆಯಾ?
ಸರಿ, ಅವನಿಗೋಸ್ಕರ ನೀವೇನು ಫೋಟೋ ಮಾಡಬೇಕು, ಅದಕ್ಕೆ ಹೂವು ಹಾಕ್ಬೇಕು, ಹಣ್ಣು ಕೊಡಬೇಕು, ಅದನ್ನೆಲ್ಲ ಮಾಡಿ, ಬೇಡ ಅಂತ ಹೇಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಸ್ಥೂಲಕ್ಕಿಂತ ನಿಮ್ಮ ಶುದ್ಧ ಮನಸ್ಸು ಪರಮಾತ್ಮನ ಜೊತೆ ಇರಬೇಕಾಗಿದ್ದು ತೀರಾ 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 ಅವಶ್ಯಕತೆ. ಕೇವಲ ಇರುವಂಥದ್ದಷ್ಟೇ ಅಲ್ಲ, ಆ ಮನಸ್ಸನ್ನ ಪರಮಾತ್ಮ ಉಪಯೋಗ ಮಾಡ್ತಾ 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 ಉಪಯೋಗ ಮಾಡುವುದರ ಪ್ರತ್ಯಕ್ಷ ಫಲ ಅನುಭವ ಆಗ್ಬೇಕು. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಆ ಸಮಯದಲ್ಲಿ ನಿಮ್ಮ ಮೂಲಕ ಸೇವೆ ಮಾಡುವಂತವನು ನಾನು, ಅನುಭವ ನಿನಗಾಗ್ತದೆ, ನೀನು ಮೂರ್ತಿ ಅಷ್ಟೇನೆ. ಅದಕ್ಕೆ ಸಾಧಾರಣ ಕೆಲಸ ಮಾಡ್ತಿದ್ರು ಕೂಡ ಮಕ್ಕಳಿಗೆಲ್ಲೂ ಕೂಡ ನನ್ನ ಮನೆ, ನನ್ನ ಹೊಲ, ನನ್ನ ಕೆಲಸ, ನನ್ನ ಮಕ್ಕಳು, ನನ್ನ ಅಜ್ಜ, ನನ್ನ ಜವಾಬ್ದಾರಿ, ಇದು ಬಂಧನ. ಬಂಧನನೂ ಬೇಡ, ಸಂಬಂಧನೂ ಕೂಡ ಬೇಡ. ಫಾರಿಸ್ತ ಮನಸ್ಸಿಂದ ಡಿಟ್ಯಾಚ್ ಆಗಿರಬೇಕು. ಯಾವುದೇ ರೀತಿ ಬಂಧನದ ಅನುಭವ ಆಗಬಾರ್ದು. ನಾನು ಆತ್ಮ, ಸದಾ ಕಾಲ ಬೇರೆಯವ್ರಿಗೆ ಕೊಡ್ತಾರೆ. ಇಷ್ಟು ನಿರ್ಬಂಧನ ಆಗ್ತಾ ಇರ್ತೀರಲ್ವಾ, ಅಷ್ಟು ಹಗುರವಾಗ್ತೀರಾ, ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಫರಿಸ್ತಾ ಸ್ವರೂಪ್ ಅನ್ನೋದು ಸ್ಮೃತಿಸುವುದು. ಯಾವ ಸ್ಮೃತಿ? ಅವಿಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಇನ್ನು ಆತ್ಮೀಯರೇ ನೋಡಿ, ನೀವು ಮನೇಲಿ ಒಬ್ಬರೇ ಇದ್ದೀರಾ ಅಂತ ತಿಳ್ಕೊಳ್ಳಿ. ಏನು ಸ್ಮೃತಿ ಇರ್ತದೆ? ನಾನು ಒಬ್ಬರೇ ಇದ್ದೇನೆ, ಏನು ಕೆಲಸ ಬೇಕಾದರೂ ಮಾಡಿ, ಎಲ್ಲ ಒರೆಸಿ, ಪಾತ್ರೆ ತೊಳಿರಿ, ಅಡಿಗೆ ಮಾಡಿ, ಬಟ್ಟೆ ವಾಶ್ ಮಾಡಿ, ಟಿವಿ ನೋಡಿ, ಏನು ಬೇಕಾದರೂ ಮಾಡಿ, ನಿಮ್ಗೆ ಸ್ಮೃತಿ ನಾನು ಒಬ್ಬರೇ ಇದ್ದೇನೆ. ರೈಟ್. ನಿಮ್ಮ ಮಕ್ಕಳು ಮನೇಲಿ ಇದ್ದಾರೆ ಆ ದಿನ ಅಂತ ತಿಳ್ಕೊಳ್ಳಿ. ಏನು ಸ್ಮೃತಿ ಇರ್ತದೆ? ನಾನು ಇದ್ದೇನೆ, ನಮ್ಮ ಮಕ್ಕಳು ಮನೇಲಿ ಇದ್ದಾರೆ. ಆ ಮನೆಯ ಯಾವುದೇ ರೂಮಿನಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಗೆ ಸ್ಮೃತಿ ಇರ್ತದೆ, ಮಕ್ಕಳು ಮನೇಲಿದ್ದಾರೆ. ನಿಮ್ಮ ಪತಿ ಮನೇಲಿದ್ರೆ ಪತಿನೂ ಮನೇಲಿದ್ದಾರೆ. ನಿಮ್ಮ ಅಪ್ಪ ಮನೇಲಿದ್ರೆ ಅವರೂ ಇದ್ದಾರೆ. ಅತ್ತೆ ಮಾವ ಇದ್ರೆ ಅವರು ಇದ್ದಾರೆ. ಎಷ್ಟು ಜನ ನಿಮ್ಮ ಮನೇಲಿ ಇರ್ತಾರೆ, ನಿಮ್ಗೆ ಸ್ಮೃತಿ ಇರ್ತದೆ ಏನಂತ? ಅವರು ನನ್ನ ಜೊತೆಲಿ ಇದ್ದಾರೆ. ಹೌದಾ? ಮನೆಯಿಂದ ಹೊರಗಡೆ ಹೋಗ್ತೀರಾ, ಎಲ್ಲಿವರೆಗೆ ಕಾಲಿಗೆ ಚಪ್ಪಲಿ ಇದೆಯೋ, ಚಪ್ಪಲಿ ನನ್ನ ಜೊತೆಲಿ ಇದೆ ಅಂತ ಸ್ಮೃತಿ ಇರ್ತದೋ ಇರಲ್ವೋ? ಎಲ್ಲಿವರೆಗೆ ನಿಮ್ಮ ಜೊತೆಲಿ ಬ್ಯಾಗ್ ಇದೆಯೋ, ಬ್ಯಾಗ್ ಇದೆ ಅಂತ ಸ್ಮೃತಿ ಇರತ್ತಾ? ಅದರ ಹಣ ಇದೆ ಅಂತ ಸ್ಮೃತಿ ಇರತ್ತಾ? ATM ಕಾರ್ಡ್ ಇದೆ ಅಂತ ಸ್ಮೃತಿ ಇರತ್ತಾ? ಮೊಬೈಲ್ ಇದೆ ಅಂತ ಸ್ಮೃತಿ ಇರತ್ತಾ? ಕುಡಿಯೋ ನೀರಿದೆ ಅಂತ ಸ್ಮೃತಿ ಇರತ್ತಾ? ಯಾಕಿದೆ ಆತ್ಮೀಯರೇ? ಎಲ್ಲಿವರೆಗಿದೆ? ನೀವು ಹೊರಗಡೆ ಹೋಗಿ ವಾಪಸ್ ಮನೆ ಬರೋವರೆಗೆ ಚಪ್ಪಲಿ ಇಟ್ಟ ಮೇಲೆ ಚಪ್ಪಲಿ ಸ್ಮೃತಿ ಇಲ್ಲ, ಬ್ಯಾಗ್ ಒಂದ್ ಕಡೆಗೆ ಇಟ್ಟ ಮೇಲೆ ಅದು ಸ್ಮೃತಿ ಇಲ್ಲ. ಹಾಗೆ ಪ್ರತಿ ಕರ್ಮ ಮಾಡಬೇಕಾದ್ರೆ ಬಾಪ್ ತಾತ ನನ್ನ ಜೊತೆಲಿ ಇದ್ದಾರೆ ಅನ್ನೋದ ಸ್ಮೃತಿ ಇದೆಯಾ? ಶರೀರಧಾರಿಗಳ ಸ್ಮೃತಿ ಇರ್ತದೆ, ವಸ್ತುಗಳ ಸ್ಮೃತಿ ಇರ್ತದೆ. ಭಗವಂತ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ಭಯ, ಭಕ್ತಿ, ಖುಷಿ, ಹೆದರಿಕೆ. ಅಯ್ಯೋ ಅಣ್ಣವ್ರೆ, ಬಾಬಾ ಇದಂತ ಹೆದರಿಕೆನಾ? ತಪ್ಪು ಕೆಲಸ ಮಾಡ್ಬೇಕಾದ್ರೆ ದೊಡ್ಡವರು ಇದ್ದಿದ್ರೆ ಏನಾಗ್ತದೆ? ಓ, ದೊಡ್ಡವ್ರು ನೋಡ್ತಾ ಇದ್ದಾರೆ ಹೇಳುವಂತ ಹೆದರಿಕೆನೂ ಕೂಡ ಇರಬೇಕಾಗ್ತದೆ. ಅದಕ್ಕಾಗಿ ಪರಮಾತ್ಮ ಸದಾ ನನ್ನನ್ನು ನೋಡ್ತಾ ಇದ್ದಾರ. ಭಗವಂತನಿಗೆ ಹೇಳಲಾಗ್ತದೆ, ಭಗವಂತನಿಗೆ ಸಾವಿರಾರು ಕೈಗಳಿದ್ದಾವೆ, ಲಕ್ಷಾಂತರ ಕಿವಿಗಳಿದ್ದಾವೆ, ಲಕ್ಷಾಂತರ ಕಣ್ಣಿದ್ದಾವೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಸ್ಥೂಲ ಶರೀರದಿಂದ ನೋಡ್ತಾ ಇರುವಂತ ಕಾರಣದಿಂದ ಮಕ್ಕಳ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಅಥವಾ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಬೇರೆ ಸಮಯದಲ್ಲಿ, ಬಾಬನಿಗೆ ಏನು ಹೇಳ್ತಿದ್ದಾರೆ, ಅವ್ರೇನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವಾಗ ಬಾಬ್ ದಾದ ಇಬ್ರೂ ಕೂಡ ಅವ್ಯಕ್ತ ರೂಪದಲ್ಲಿದ್ದಾಗ ಮಕ್ಕಳು ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಹಗಲಲ್ಲಿ, ರಾತ್ರಿಯಲ್ಲಿ, ಮನೇಲಿದ್ದಾಗ, ಹೊರಗಡೆಗಿದ್ದಾಗ, ಸೆಂಟ್ರಲ್ನಲ್ಲಿದ್ದಾಗ, ಬೇರೆ ಕಡೆಗಿದ್ದಾಗ ಏನೇನು ಮಾಡ್ತೀರಿ ಅಂತ ಒಂದೊಂದು ಸೆಕೆಂಡು ಕೂಡ ಬಾಬನಿಗೆ ಗೊತ್ತಾಗ್ತದೆ. ಅದಂಗೆ ಗೊತ್ತಾಗತ್ತೆ ಅಣ್ಣವ್ರೆ? ಬೇಕಾದ್ರೂ ಮೂಡ್ಲಿ ಅಬ್ಸರ್ವೇಷನ್ ಮಾಡಿ, ಯಾವ ದಿನ ನೀವೇನು ತಪ್ಪು ಮಾಡಿರ್ತಾರ ಪಟ್ ಅಂತ ನೆಕ್ಸ್ಟ್ ಡೇ ಹೇಳ್ತಾರೆ ಬಾಬಾ. ನನಗೆಲ್ಲಾನು ಗೊತ್ತು, ನಾನು ಹೇಳ್ಬೋದು, ಆದ್ರೆ ನನ್ನ ಮಕ್ಕಳ ಹೆಸರು ಹಾಳಾಗಬಾರ್ದು, 4 ಜನರಿಗೆ ಗೊತ್ತಾಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಸರಿನಾ? ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ದೆಲ್ಲ ಜಾತಕವನ್ನ ಎಲ್ಲರ ಎದುರುಗಡೆ ಹೇಳ್ತೇನೆ. ನನಗೆ ಗೊತ್ತಿದೆ, ಯಾರು ಇನ್ನೂ ಸಂಪೂರ್ಣರಾಗಿಲ್ಲ. ಜೊತೆಗೆ ಬಾಬಾ ಹೇಳ್ತಾರೆ, ಯಾರ ಹತ್ರ ಏನು ಸೇವೆ ಮಾಡಿಸ್ಕೊಳ್ಬೇಕು, ಬಾಬನ ಜೊತೆಗೆ ಏನು ನೀವು ಪ್ರತಿಜ್ಞೆಯನ್ನ ಮಾಡಿದಿರೋ, ಏನು ಆಗ್ತೇನೆ ಅಂತ ಹೇಳಿದಿರೋ, ನೀವು ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗೆ ಶಿಕ್ಷೆ ಕೊಟ್ಟು, ಏಟು ಕೊಟ್ಟು, ನಿಮ್ಮತ್ತಷ್ಟು ಮಾಡಿಬಿಟ್ಟು ನಾನು ಕರ್ಕೊಂಡು ಹೋಗ್ತೇನೆ. ನೀವೇನು ಪ್ರತಿಜ್ಞೆ ಮಾಡಿದಿರಿ, ಏನು ಆಗ್ತಾ ಇದ್ದೀರಾ, ಸಂಕಲ್ಪ ಒಳ್ಳೇದಿದೆ,
ಸಾಧನೆನೂ ಮಾಡ್ತಾ ಇದ್ದೀರಾ. ಅದು ಕೆಲವೊಂದು ಕಡಿಮೆತನ ನಿಮ್ಮಲ್ಲಿದೆ, ಬಲಹೀನತೆ ಇದೆ, ಅದು ನಿಮಗೆ ಇದೆ ಅಂತ ಗೊತ್ತು ಕೂಡ ಇದೆ. ಅದನ್ನು ನೀನು ಹೊರಗಡೆ ತೆಗೆದೇ ಇದ್ದರೆ ಮಕ್ಕಳೇ, ಮುಂದೆ ನಾನು ಸಮಸ್ಯೆ ತಂದಿಟ್ಟಾಗ ಬಾಬಾ ಹೀಗಾಯ್ತು ಅದಕ್ಕೆ ನಾನು ಹೀಗೆ ಮಾಡಿದೆ ಅಂತ ನನಗೆ ದಯವಿಟ್ಟು ಹೇಳಬೇಡಿ. ನಿಮ್ಮನ್ನು ನಾನು ಕಷ್ಟ ಕೊಟ್ಬಿಟ್ಟು ಕರ್ಕೊಂಡು ಹೋಗೇ ಹೋಗ್ತೇನೆ. ಅದು ಮಾಡುವಂಥ ಮನಸ್ಸು ನನಗಿಲ್ಲ. ದಯವಿಟ್ಟು ಆ ಕೆಲಸವನ್ನ ನನ್ನಿಂದ ನಿಮ್ಮ ಹತ್ರ ಮಾಡಿಸ್ಕೊಳ್ಬೇಡಿ. ಸಮಯ ಕಡಿಮೆ ಇದೆ, ಪರೀಕ್ಷೆ ಹತ್ತಿರದಲ್ಲಿ ಬರ್ತಾ ಇದೆ. ಚೆನ್ನಾಗಿ ಓದಿ ಸಾಧನೆಯನ್ನು ಮಾಡಿ. ಲೌಕಿಕ ಪರೀಕ್ಷೆ ಅಲ್ಲ, ಅಲೌಕಿಕ ಪರೀಕ್ಷೆ. ಅದಕ್ಕಾಗಿ ಹುಡುಗಾಟಿಕೆಯನ್ನ ಬಿಡಿ ಅಂತ ಹೇಳ್ತಾರೆ ಬಾಬಾ. ನಡೆಯತ್ತೆ ಬಿಡಿ ಬಾಬಾ, ನಿನ್ನ ಸೇವೆ ಚೆನ್ನಾಗಿ ಮಾಡ್ತೇನಲ್ವಾ ನಾನೇನು ತಪ್ಪು ಮಾಡ್ತೇನೆ ನನಗೆ ಶಿಕ್ಷೆ ಕೊಡು, ನಾನು ಅನುಭವಿಸ್ತೇನೆ. ಓಕೆ, ನಿನ್ನ ಸೇವೆ ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಬಿಟ್ಟು ಈ ರೀತಿ ಹೇಳಬೇಡಿ. ಯಾವುದೇ ತಪ್ಪನ್ನು ಮಾಡಬಾರ್ದು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ನೀವು ಸಂಪೂರ್ಣರಾಗೋದಿಲ್ವೋ ಅಲ್ಲಿವರೆಗೆ ಭಗವಂತನ ಪ್ರತ್ಯಕ್ಷತೆ ಆಗೋದಿಲ್ಲ. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ಭಗವಂತನ ಪ್ರತ್ಯಕ್ಷತೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಮನಸ್ಸನ್ನು ಅಷ್ಟು ಕ್ಲೀನ್ ಮಾಡಿ ಇಟ್ಟಿಲ್ಲ ನೀವು. ಬ್ಲ್ಯಾಕ್ ಬೋರ್ಡ್ ಮೇಲೆ ಏನಾದ್ರೂ ಬರ್ದಿದ್ದಿದ್ರೆ ಅದರ ಮೇಲೆ ಇನ್ನೊಂದು ಏನಾದ್ರೂ ಬರ್ದ್ರೆ ಅದು ಸ್ಪಷ್ಟವಾಗಿ ಕಾಣುತ್ತಾ? ಅದು ಇಲ್ಲ ತಾನೆ. ಅದನ್ನು ತೆಗಿಬೇಕು ತಾನೆ. ಅದಕ್ಕಾಗಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಏನ್ ಮಾಡ್ತೀವಂತೆ? ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ತೀವಂತೆ. ಸ್ವಲ್ಪ ದಿನ ಏನಾದ್ರು ಮರ್ತು ಬಿಡ್ತೀವಂತೆ. ಮತ್ತೊಬ್ಬ ಕಡೆಗೆ ಬಂದಾಗ ಮತ್ತೊಬ್ಬ ಹೊರಗಡೆ ಬಂದ್ಬಿಡ್ತದೆ. ಮಿಠಾನ ಅವ್ರು ಸಮಾನ, ಸಮಾವೇಶ ಮಾಡ್ಕೊಳ್ಳುವಂಥದ್ದು. ಅವ್ರು ಹೇಳಿದ್ರು ಸಂಪೂರ್ಣವಾಗಿ ಅದನ್ನೇನ್ ಮಾಡುವಂಥದ್ದು? ವರ್ಷ ಹಾಕುವಂಥದ್ದು, ಸಹಿಸಿಕೊಳ್ಳುವಂಥದ್ದು. ಅದನ್ನು ನಾವು ಮಾಡೋದಿಲ್ಲ. ಇನ್ನೂ ಸ್ವಲ್ಪ ಇರುವಂತ ಕಾರಣದಿಂದ ಸ್ವಲ್ಪ ನೀರು ಬಿದ್ದಾಗ ಅದು ಚಿಗುರು ಬರ್ತದಂತ. ಹಾಗಿದ್ರೆ ಅದನ್ನ ಸಂಪೂರ್ಣವಾಗಿ ಅಳಿಸಾಕೋದು ಹೇಗೆ? ಆತ್ಮೀಯರೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೀವು ಭಗವಂತನ ಕೈ ಹಿಡಿದ ಮೇಲೆ ನಿಮ್ಗೆ ಏನಾಗತ್ತೋ ಅದು ಕಲ್ಯಾಣನೇ ಆಗತ್ತೆ. ಎದುರುಗಡೆ ಏನು ಬೇಕಾದ್ರೂ ಹೇಳಿ, ಯಾರು ಏನು ಮಾಡಿದ್ರು ಕೂಡ ಒಂದು ವಿಷಯವನ್ನು ತಿಳ್ಕೊಳ್ಳಿ, ಏನಾಗತ್ತೋ ಒಳ್ಳೆಯದಕ್ಕಾಗತ್ತೆ. ಅವರಿಗೆ ಒಳ್ಳೆಯದನ್ನ ಬಯಸಿ, ಅವರು ಯಾವ ಭಾವದಿಂದ, ಯಾವುದೇ ಸ್ಮೃತಿಯಿಂದ, ಯಾವ ರೂಪದಲ್ಲೇ ಮಾಡಲಿ, ಬಾಬಾ ಅವ್ರಿಗೆ ಒಳ್ಳೇದು ಮಾಡು, ಅವ್ರಿಗೆ ಒಳ್ಳೇದು ಬುದ್ಧಿ ಕೊಡು. ಅವರು ಮಾಡೋದ್ರಿಂದ ನಿಮಗೆ ಕಲ್ಯಾಣವಾಗ್ತಾ ಹೋಗುತ್ತೆ. ಅವ್ರು ಹಾಗೆ ಮಾಡ್ದು, ಇದು ಹೀಗೆ ಮಾಡ್ದು, ನನಗೆ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ, ನನ್ನ ಕಾಲು ಎಳಿತಾ ಇದ್ದಾರೆ, ಈ ರೀತಿ ಸಂಕಲ್ಪವನ್ನ ಮಾಡಬೇಡಿ. ಶುಭ ಭಾವನೆಯನ್ನ ಇಡಿ. ಅದಕ್ಕಾಗಿ ಶುಭ ಹೇಳುವಂತ ಶಬ್ದವನ್ನ ಏನ್ ಮಾಡಿ, ಸ್ಪಷ್ಟವಾಗಿ ನಿಮ್ಮ ಜೀವನದಲ್ಲಿ ಬನ್ನಿ ತರಿ. ಇದನ್ನೇ ಬಾಬಾ ಇವತ್ತಿನ ಮುರಳಿಯ ಮೇನ್ ಪಾಯಿಂಟ್ಸ್ ಹೇಳ್ತಾ ಇರೋದು. ಏನು ಮಾಡಬೇಕು ಇನ್ಮೇಲೆ? 4 ವಿಷಯವನ್ನ ಬಾಬಾ ಹೇಳಿದ್ದಾರೆ. ಮೊದಲನೇದಾಗಿ ಶುಭ ಚಿಂತಕ. ಶುಭ ಚಿಂತಕ ಅಂತಂದ್ರೆ ಬೇರೆಯವರ ಬಗ್ಗೆ ಶುಭವನ್ನ ಯೋಚನೆ ಮಾಡೋದು. ನಿಮ್ಮ ಬಗ್ಗೆ ಅಲ್ಲ, ಯಾರ ಬಗ್ಗೆ? ಬೇರೆಯವರ ಬಗ್ಗೆ ಶುಭವನ್ನ ಯೋಚನೆ ಮಾಡೋದು. ಸರಿ, ಪ್ರಶ್ನೆ, ಶುಭ ಯಾವುದು ಬಾಬಾ? ಎದುರುಗಡೆಯವ್ರು ಒಳ್ಳೆ ಸಂಬಳ ಸಿಗಲಿ ಅಂತ ಶುಭನೋ? ಎದುರುಗಡೆಯವ್ರು ಮನೆ ಕಟ್ಟಲಿ ಅಂತ ಶುಭನೋ? ಅವರಿಗೆ ಕಾಯಿಲೆ ಗುಣ ಆಗ್ಲಿ ಅಂತ ಶುಭನೋ? ಏನು ಶುಭ? ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿಯೊಂದು ಆತ್ಮನಿಗೆ ಪರಮಾತ್ಮನ ಒರಿಜಿನಲ್ ಗುಣದ ಅನುಭವ ಆಗಬೇಕು, ಅದೇ ಶುಭ. ಅದ್ಯಾಕೆ? ಅಂತಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ, ದ್ವಾಪರ ಯುಗದಲ್ಲಿರುವಂತ ಮನುಷ್ಯಾತ್ಮರಿಗೆ ಹಣ ಇದೆ, ಕೋಟ್ಯಾಧಿಪತಿಗಳಿದ್ದಾರೆ, ಲಕ್ಷಾಧಿಪತಿಗಳಿದ್ದಾರೆ, ಬಂಗಾರ ಇದೆ, ಒಡವೆ ಇದೆ, ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಖುಷಿಯಾಗಿದ್ದಾರ? ನೆಮ್ಮದಿಯಿಂದ ಇದ್ದಾರ? ಹೆಸರು ಕೀರ್ತಿ ಇದೆಯಲ್ವಾ? ನಾಟಕ ಗೊತ್ತಲ್ವಾ ನಿಮಗೆ? ಪರಮಧಾಮದಿಂದ ಕೆಳಗಡೆಗೆ ಬಂದ ಮೇಲೆ ಪ್ರತಿಯೊಂದು ಆತ್ಮ ತನ್ನ ಡಿಗ್ರಿಯನ್ನು ಕಳ್ಕೊಳ್ತಾ ಹೋಯ್ತು, ಸಂಪಾದನೆ ಕಳ್ಕೊಳ್ತಾ ಹೋಯ್ತು ಅಂತ ಹೊರತು ಎಲ್ಲಿ ಸಂಪಾದನೆ ಆಯ್ತು? ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಆಯ್ತು. ಪ್ರಪಂಚದ ಮನುಷ್ಯಾತ್ಮರ ಪಂಚತತ್ವಗಳ ಜಡ ಮತ್ತು ಚೈತನ್ಯ ವಸ್ತುಗಳು ಶುಭ ಆಗಿದ್ಯಾ? ಯಾವಾಗ? ಭಗವಂತ ಯಾವಾಗ ಬ್ರಹ್ಮಬಾಬಾ ಅವ್ರ ಶರೀರದಲ್ಲಿ ಬರ್ತಾರೆ, ಬ್ರಹ್ಮಕುಮಾರ ಕುಮಾರಿಯರ ಮೂಲಕ, ಬ್ರಾಹ್ಮಣ ಆತ್ಮಗಳ ಮೂಲಕ, ರಾಜಯೋಗಗಳ ಮೂಲಕ ಪರಮಾತ್ಮನ ಶಕ್ತಿ ಈ ಪಂಚಕ್ಕೆ ಪ್ರವಾಹವಾದಾಗ ಆ ಶಕ್ತಿಯಿಂದ ಈ ಪ್ರಪಂಚ ಶುಭವಾಗತ್ತೆ, ಕಲ್ಯಾಣವಾಗತ್ತೆ, ಒಳ್ಳೆಯದಾಗತ್ತೆ. ಬಿಟ್ರೆ ಬೇರೆ ಯಾವುದೇ ವಸ್ತು, ಯಾವುದೇ ಕರ್ಮ, ಯಾವುದೇ ಶಕ್ತಿ, ಯಾವುದೇ ವಿಧಿಯಿಂದ ಪ್ರಪಂಚದ ಶುಭ ಆಗಲಿಕ್ಕೆ ಸಾಧ್ಯವೇ ಇಲ್ಲ.
ಶುಭ ಕೇವಲ ಒಂದರಿಂದ ಮಾತ್ರ. ನೀವು ಸ್ಪಷ್ಟವಾಗಿ ಗೊತ್ತು, ಶರೀರದ ಮೇಲೆ ಯಾವುದೇ ವಸ್ತುವನ್ನು ಸೇರಿಸಿದ್ರು ಕೂಡ ಅದು ಶರೀರಕ್ಕೆ ಮೆತ್ಕೊಳ್ಳುತ್ತೆ, ಅದರಿಂದ ನಿಮಗೆ ತೊಂದರೆ ಆಗತ್ತೆ. ನೀರನ್ನು ಶರೀರಕ್ಕೆ ಟಚ್ ಮಾಡಿದಾಗ ಮಾತ್ರ ಶರೀರ ಸ್ವಚ್ಛವಾಗತ್ತೆ, ಹಗುರವಾಗತ್ತೆ ಆತ್ಮೇಲೆ. ಹಾಗೆ ಮನಸ್ಸು, ಆತ್ಮ ಸಹಿತ ಈ ಸಂಪೂರ್ಣ ಪ್ರಪಂಚ ಶುದ್ಧ, ಪವಿತ್ರ, ಸ್ವಚ್ಛ, ಸುಂದರಮಯವಾಗುವಂಥದ್ದು ಕೇವಲ ಭಗವಂತನ ಶಕ್ತಿಯಿಂದ ಮಾತ್ರ. ಹಾಗಿದ್ರೆ ಈ ಜ್ಞಾನ ಗೊತ್ತಿರುವಂತಹ ಮಾಸ್ಟರ್ ಜ್ಞಾನ ಸಾಗರ ಮಕ್ಕಳಲ್ಲ ನೀವು? ಹಾಗೆ ಏನು ಶುಭ ಚಿಂತಕವನ್ನು ಮಾಡಬೇಕು? ಬಾಬಾ, ಈ ಪ್ರಪಂಚದಲ್ಲಿರುವಂಥ ಸರ್ವ ಚೈತನ್ಯ ಮತ್ತು ಜಡ ಶಕ್ತಿಗಳಿಗೆ ನನ್ನ ಮೂಲಕ ನಿನ್ನ ಶಕ್ತಿಯನ್ನ ತಲುಪಿಸಿ ಅವರಿಗೆ ಆ ಸುಖದ ಅನುಭವ ಮಾಡುವಂಥದ್ದ ಮಾಡು. ಏನು ಮಾಡಬೇಕಂತೆ? ಭಗವಂತನ ಶಕ್ತಿ ನನ್ನ ಮೂಲಕ ಪ್ರಪಂಚದ ಸರ್ವ ಆತ್ಮಗಳ ಸಹಿತ ಸರ್ವ ಜಡ ವಸ್ತುಗಳಿಗೆ ನಿಮ್ಮ ಶಕ್ತಿಯು, ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೋಗ್ಬಿಟ್ಟು ತಲುಪುವಂಥದ್ದಂಗೆ ಮಾಡಿ ಅಂತ ಚಿಂತನೆಯನ್ನ ಮಾಡ್ತಾ ಚಿಂತಕರಾಗಿ ಅದಕ್ಕೆ ತಕ್ಕಾಗಿ ಕಾರ್ಯವನ್ನ ಮಾಡ್ಬೇಕು. ಸುಮ್ಮನೆ ಹೋಗಿ ತಲುಪಲಿ ತಲುಪಲಿ ತಲುಪಲಿ, ತಲುಪ್ತಾ ಇದೆ, ಪಕ್ಕದಲ್ಲಿ ಇದ್ದೇನೆ, ಬಾಬನ ಪಕ್ಕದಲ್ಲಿ ಎಲ್ಲ ಕಡೆ ಹೋಗ್ತಾ ಅಲ್ಲ. ಸಂಕಲ್ಪ ಅಲ್ಲ, ಕಿರಣ ಅಲ್ಲ, ಬಣ್ಣ ಅಲ್ಲ. ಫಸ್ಟ್ ಆಗಿ ಸಂಕಲ್ಪ ಮಾಡಿ ಶುಭ ಚಿಂತಕ. ಯಾವುದು ಶುಭ ಹೇಳುವಂತ ಸ್ಪಷ್ಟ ಅರಿವು ನಿಮಗಿರಲಿ. ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡುವಂಥದ್ದೇ ಅದು. ವಿಶೇಷವಾಗಿ ಪರಮಾತ್ಮನ ಶಕ್ತಿಯನ್ನ ಮೂಲ ಸ್ವರೂಪದಲ್ಲಿ ಕೊಡುವಂಥದ್ದೇ ಶುಭ. ಬಿಟ್ಟರೆ ಬೇರೆ ಯಾವುದು ಶುಭ ಇಲ್ಲ ಆತ್ಮೀಯರೇ. ಇವತ್ತು ವರ್ತಮಾನ ಸಮಯದಲ್ಲಿ ಲೌಕಿಕ ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ತೀರಾ, ಹಣ ಕೊಡ್ತೀರಾ, ಕೇಳಿರುವಂತ ವಸ್ತು ಕೊಡ್ತೀರಾ. ವಯಸ್ಸಾದ್ಮೇಲೆ ನಿಮ್ಗೆ ಬಾಯಿಗೆ ಬಂದಾಗ ಬೈತಾರೆ, ಮನೆಯಿಂದ ಹೊರಗಡೆಗೆ ಹಾಕ್ತಾರೆ, ಓಲ್ಡ್ ಏಜ್ ಹೋಮ್ ಅಲ್ಲಿ ಸೇರಿಸ್ತಾರೆ. ಹೇಳಿ, ಶುಭನೋ ಅಶುಭನೋ? ಜನ್ಮ ಕೊಟ್ಟೆ, ಕೇಳ್ದಾಗ್ಲೆಲ್ಲ ಹಣ ಕೊಟ್ಟೆ, ಕಂಪ್ಯೂಟರ್ ಕೊಟ್ಟೆ, ಮನೆ ಕೊಟ್ಟೆ, ನಾನು ಸಾಲಗಾರನಾಗಿದ್ದೇನೆ, ಆದ್ರೂ ಕೂಡ ನನ್ನ ಮಕ್ಕಳು ನನ್ನಿಂದ ಹೊರಗಡೆ ಹಾಕಿದ್ರು. ಅದು ಅಜ್ಞಾನಿಗಳ ಹೇಳುವಂತ ಮಾತು, ನೀವಲ್ಲ. ಜ್ಞಾನಿಗಳಾಗಿರುವಂತ ನೀವು ಮಾಡಬೇಕಾಗಿರುವಂತ ಕರ್ತವ್ಯ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ. ತಪ್ಪು ಆ ಆತ್ಮಂದಲ್ಲ, ಏನು ಕೊಡಬೇಕು ಹೇಳುವಂತ ಸ್ಪಷ್ಟತೆ ಇರಬೇಕಲ್ಲ ನಿಮ್ಮಲ್ಲಿ. ಬಾಬಾ ಕಂಪ್ಯೂಟರ್ ಕೊಡ್ಸೋದು ಬೇಡ, ಬೈಕ್ ಕೊಡ್ಸೋದು ಬೇಡ ಅಂತ ಬಾಬಾ ಹೇಳೋದಿಲ್ಲ. ಜೊತೆಯಲ್ಲಿ ದಿನದಲ್ಲಿ ಅಟ್ಲೀಸ್ಟ್ 5-10 ನಿಮಿಷನಾದ್ರೂ ಕೂಡ ಆತ್ಮವನ್ನ ನೋಡಿ, ಆತ್ಮನಿಗೆ ಕೊಡಿಯಲ್ಲ. ಆವಾಗ ನೋಡಿ ಆ ಮಗು ಕಂಪ್ಯೂಟರ್ ಕೇಳೋದು ನಿಲ್ಲಿಸತ್ತೆ, ಕಂಪ್ಯೂಟರ್ ತಗೊಂಡ್ರು ಕೂಡ ಬೈಕ್ ತಗೊಳ್ಳೋದು ನಿಲ್ಲಿಸತ್ತೆ. ಅದು ಅನಾವಶ್ಯಕ ಕಾರ್ಯವನ್ನ ಮಾಡೋದಿಲ್ಲ ಅದು. ಅದಕ್ಕೆ ಆ ಒಂದು ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ. ಅದಕ್ಕಾಗಿ ಶುಭ ಚಿಂತಕ ಪ್ರತಿಯೊಂದು ಆತ್ಮನಿಗೆ. ನಿಮ್ಮ ಮನೆ ಎದುರುಗಡೆ ಆತ್ಮಗಳು ಬರ್ತಾರೆ, ಸಣ್ಣವರಿರ್ಲಿ, ದೊಡ್ಡವರಿರ್ಲಿ, ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ಸಂಕಲ್ಪ ಮಾಡಿ ಅವರಿಗೆ ಭಗವಂತನ ಶಕ್ತಿ ಸಿಗಲಿ. ನಾವು ಯೋಚನೆ ಮಾಡ್ತೀವಲ್ವಾ, ಏನಂತ? ಯೋಗೇಶ್ ಅಣ್ಣ ಬರ್ತಾ ಇದ್ದಾರಾ, ಮಾರ್ಕೆಟ್ ಒಳ್ಳೆ ಮಾವಿನ ಹಣ್ಣು ಬಂದಿದೆ, ತಂದಿಡೋಣ. ಬಸ ಯಾವಾಗಲೂ ಯೋಗೇಶ್ ಅಣ್ಣ ಗುಲಾಬ್ ಜಾಮೂನ್ ಹೇಳ್ತಾ ಇರ್ತಾರೆ, ಗುಲಾಬ್ ಜಾಮೂನ್ ಮಾಡಿಟ್ಬಿಡೋಣ, ಬಂದಾಗ ಮಸಾಲೆ ದೋಸೆ ತಿನ್ನಿಸ್ಬಿಡೋಣ ಅಂತ. ಯಾವ ರೀತಿ ಶುಭ ಇರ್ತದೆ ನಿಮಗೆ ಅಲ್ವಾ? ಚೆನ್ನಾಗಿ ಕ್ಲಾಸ್ ಇತ್ತು ಅಣ್ಣವ್ರಂತ ಹೊಗಳಬೇಕು ಅಂತ ಅನ್ಸತ್ತೆ. ಅದ್ಯಾವುದು ಬೇಡ. ಅದಾದ್ರೆ ಶುಭ ಅಂತಂದ್ರೆ ಏನು? ಪ್ರತಿಯೊಂದು ಆತ್ಮನಿಗೂ ಸ್ಥೂಲದ ಜೊತೆಗೆ ಆ ಶಕ್ತಿಯನ್ನು ಕೊಡಬೇಕು ಹೇಳುವಂತ ಶುಭ ಚಿಂತಕನಾಗಿ. ಎರಡನೇದು ಶುಭ ಚಿಂತನ. ಅವ್ರಿಗೆ ಕೊಡಬೇಕು ಅಂತಂದ್ರೆ ಏನ್ ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಗೊತ್ತಿರ್ಬೇಕಲ್ವಾ? ನಿಮ್ಮ ಮನೇಲಿ ಬಾಬಾನ ಮಕ್ಕಳು ಬರ್ತಾ ಇದ್ದಾರೆ, ಬೇರೆಯವರು ಬರ್ತಿದ್ದಾರೆ ಅಂತಂದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ಅವ್ರಿಗೆ ಏನೇ ತಿಂಡಿ ಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕೋ ಬೇಡೋ? ಯಾವುದನ್ನ ಬೇರೆಯವರು ಕೊಡಬೇಕು ಅಂತ ಚಿಂತಕರಾಗಿದ್ದೀರೋ ಕೊಡಬೇಕಾಗಿರೋದು ನೀವೇನೇ. ಬೇರೆ ಯಾರು ಕೊಡೋದಿಲ್ಲ, ಗೊತ್ತಿರ್ಲಿ. ನಾವು ಚಿಂತಕ ಮಾತ್ರ ಮಾಡ್ತೀವಿ. ಕೊಡುವಂಥದ್ದು ಯೋಗೇಶ್ ಅಣ್ಣ ಕೊಡ್ಲಿದ್ದ, ಅದೇವ್ರು ಕೊಡ್ಲಿ, ಪ್ರಕಾಶ್ ಅಣ್ಣ ಕೊಡ್ಲಿ ಅಲ್ಲ, ನೀವೇ ಕೊಡ್ಬೇಕು. ಲೆಕ್ಕಾಚಾರ ನಿಮ್ದು ತಾನೇ ಇರೋದು. ಯಾರು ಚಿಂತಕರಾಗಿದ್ದಾರೋ ಕೊಡಬೇಕಾಗಿರೋದು ನಿಮ್ಮದೇ ಕರ್ತವ್ಯ. ಹೇಗೆ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೂಪದಲ್ಲಿ ಕೊಡಬೇಕು ಹೇಳುವಂಥದ್ದು ಶುಭ ಚಿಂತನೆ ಮಾಡಿ. ಮೂರನೇದು ಶುಭ ಭಾವನಾ. ಯಾವ ಶುಭ ಭಾವನೆ? ನನ್ನ ಮಕ್ಕಳು US ಹೋಗ್ಲಿ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ಲಿ, ನನ್ನ ಮನೆಯವ್ರ ಕಾಯಿಲೆ ಗುಣ ಆಗ್ಲಿ. ಇದು ಶುಭ ಅಲ್ಲ. ಶುಭ ಯಾವುದು? ನಮ್ಮ ಮನೆಯವರಿಗೆ ಪರಮಾತ್ಮನ ಜ್ಞಾನ ಸಿಗಲಿ, ಅವರಿಗೂ ಈಶ್ವರ ಅನುಭೂತಿ ಆಗ್ಲಿ, ಪ್ರಪಂಚದ ಎಲ್ಲರಿಗೂ ಪರಮಾತ್ಮನ ಸುಖದ ಅನುಭವ ಆಗ್ಲಿ. ಯಾಕೆ ಅದನ್ನೇ ಬಾಬಾಡ್ದು ಫರಿಸ್ತಾ ಅಂತಂದ್ರೆ, ಇಷ್ಟದಲ್ಲಿ ಬಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೀ ಪತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಅತ್ತೆ ಮಾವ, ಅಪ್ಪ ಅಮ್ಮ ಇದ್ರಲ್ಲೇ ಇರ್ತೀರ ನೀವು ಜೀವನ ಪೂರ್ತಿ. ನನ್ನ ಮನೆ, ನನ್ನ ಕೆಲಸ, ನನ್ನ ಜಮೀನು, ನನ್ನ ಕೋರ್ಟು, ನನ್ನ ಕೇಸು, ಇದು ಫರಿಸ್ತಾ ಅಂತ ಹೇಳ್ತಾರೆ ಇವರಿಗೆ. ಅದಕ್ಕೆ ಬಾಬಾಡ್ದು ಫರಿಸ್ತಾ, ನನಗೆ ಈ ಪ್ರಪಂಚಕ್ಕೆ ಏನು ಸಂಬಂಧ ಇಲ್ಲ. ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾನೆ.
ಪ್ರತಿದಿನ 24 ಗಂಟೆಯಲ್ಲಿ 12-13 ಗಂಟೆ ಬೆಳಕು ಕೊಡುವಂತ ಸೂರ್ಯ ಎಂದೂ ಕೂಡ ಇವ್ರು ನನ್ನ ಮಕ್ಕಳು ನನ್ನ ಸಂಬಂಧಿಗಳು ಅಂತ ಎಂದಾದ್ರೂ ಹೇಳಿದಾನ? ಅಥವಾ ಈ ಪ್ರಪಂಚದಲ್ಲಿ ಏನಾದ್ರು ತಗೊಂಡಿದ್ದಾನ? ಸೂರ್ಯ ಬಡದಿಂದ ಪ್ರಪಂಚದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ, ಕಳ್ಳಕಾಕರು ಮನೆ ಸೇರ್ಕೊಳ್ತಾರೆ, ಮಾತೆಯರು ಅಕ್ಕನ ಎಷ್ಟು ಧೈರ್ಯದಿಂದ ತಲೆ ಎತ್ಬಿಟ್ಟು ಓಡಾಡ್ತಾರೆ, ಜನರಿಗೆ ಒಳ್ಳೆಯದಾಗ್ಲಿ ಅಂತ ಎಷ್ಟು ಪ್ರಕಾಶವನ್ನ ಕೊಡ್ತಾನೆ ಸೂರ್ಯ, ಹೌದು ತಾನೆ? ಯಾಕೆ? ಸೂರ್ಯ ಒಬ್ಬನೇ. ಈ ಪ್ರಪಂಚದ ಆಗು ಹೋಗುಗಳಿಗೆ ಅವನಿಗೆ ಏನು ಸಂಬಂಧ ಇಲ್ಲ, ಕೊಡೋದಷ್ಟೇ ಅವನ ಕೆಲಸ. ಹಾಗೆಯೇ ನೀವು ಕೂಡ ಏನ್ ಮಾಡ್ಬೇಕು? ಭಗವಂತನ ಪಕ್ಕದಲ್ಲಿ ಇದ್ಬಿಟ್ಟು ವಿಶ್ವದ 3 ಲೋಕಕ್ಕೆ ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ. ಎಲ್ಲರಿಗೂ ಶುಭವಾಗಲಿ. ಯಾವ್ದಿಂದ? ಭಗವಂತನ ಶಕ್ತಿಯಿಂದ. ಓಕೆ, ನಮ್ಮಲ್ಲಿ ತುಂಬಾ ಬುದ್ಧಿವಂತರು ಕೆಲವೊಂದು ಆತ್ಮಗಳಿದ್ದಾನೆ. ಬಾಬಾ ಅಣ್ಣವ್ರೆ, ನಾವ್ ಎಲ್ಲರಿಗೂ ಕೊಡ್ತಾ ಇರ್ತೀವಿ, ಅದು ಯಾರಿಗೂ ಗೊತ್ತೇ ಆಗೋದಿಲ್ವಲ್ಲ, ಯಾಕೆ? ಅದು ನಿಮಗೂ ಗೊತ್ತಾಗತ್ತಾ? ನಮ್ಗೆ ಗೊತ್ತಾಗತ್ತೆ ಅಂದ್ರೆ ನೋಡಿ, ಪರಮಾತ್ಮ ಶಕ್ತಿ ಕೊಡ್ಬೇಕಾದ್ರೆ ಆತ್ಮನ ಪಕ್ಕದಲ್ಲಿ ಮನಸ್ಸು, ಮನಸ್ಸಿನ ಪಕ್ಕದಲ್ಲಿ ಬುದ್ಧಿ, ಬುದ್ಧಿಯಿಂದ ಸಂಸ್ಕಾರ, ಸಂಸ್ಕಾರದಿಂದ ಶರೀರದ ಮೂಲಕ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಪಾಯಸ ತಗೊಂಡೋಗ್ಬಿಟ್ಟು ಬೇರೆಯವ್ರಿಗೆ ಬಡಿಸ್ಬೇಕಾದ್ರೆ ವಾಸನೆ ನಿಮ್ಗೆ ಬರಬೇಕೋ ಬೇಡವೋ? ನಿಮಗೆ ಆ ಶಕ್ತಿ ಅನುಭವ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಎಲ್ಲಿಂದ ಆಗತ್ತೆ? ಸ್ವಲ್ಪ ಯೋಚನೆ ಮಾಡಿ. ಅನುಭವ ಆಗೋಷ್ಟ್ರೊಳಗಡೆಗೆ ನೀವು ಕಣ್ಣು ಮುಚ್ಕೊಂಡು ಜುಟ್ಕ ಹೊಡ್ಕೊಂಡು ನಿದ್ರೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಬೇರೆಯವ್ರಿಗೆ ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ? ಸೀರಿಯಸ್ ಆಗಿದ್ದೀರಾ? ರಾಜಯೋಗ ಮಾಡ್ತಾ ಇದ್ದೀರಾ? ಕಾರ್ಯವನ್ನ ಮಾಡ್ತಾ ಇದ್ದೀರಾ? ಅವ್ ಕೇಳ್ತೀವಿ, ಏನ್ ಮಾಡ್ತೀವನ್ನೋ? ನಿದ್ರೆ ಬರ್ತದೆ. ಹೌದು. ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಸೀರಿಯಸ್ ಇಲ್ಲ, ನಾಳೆ ಪರೀಕ್ಷೆ ಅಂತ ನಿದ್ದೆ ಬಂದ್ಬಿಡ್ತದ? ಇಂಥ ಬುದ್ಧಿವಂತರಂದ್ರೆ ನಮ್ಮ ಅಕ್ಕಂದಿರು ಅಣ್ಣಂದಿರು, ನಾಳೆ ಬೆಳಗ್ಗೆ 2 ಗಂಟೆ ಬೆಳಿಗ್ಗೆ ಎದ್ದು ತಿರುಪತಿಗೆ ಹೋಗ್ಬೇಕು ಅಂತಂದ್ರೆ ರಾತ್ರಿ 12 ಗಂಟೆಗಾದ್ರೂ ನಿದ್ದೆ ಬರೋದಿಲ್ಲ ಇವರಿಗೆ. ಅವಾಗ ಇವ್ರಿಗೆ ಅಲಾರಾಮು ಬೇಡ, ಯಾರು ಎಳ್ಸೋದು ಬೇಡ, ಸರಿನಾ? ಅದ್ರ 4 ಗಂಟೆಗೆ ಅಮೃತ ವೇಳೆಗೆ ಹೇಳ್ಬೇಕಂದ್ರೆ ಅಣ್ಣವ್ರು ಏನಿದ್ರೆ ಬಂದ್ಬಿಡ್ತು. ಅದೇನರ್ಥ? ತಮ್ಮ ಜವಾಬ್ದಾರಿಯನ್ನ, ತಮ್ಮ ಕಾರ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಶುದ್ಧವಾಗಿಲ್ಲ, ಶುಭ ಭಾವನೆ ಇಲ್ಲ, ಬರೀ ಸ್ವಾರ್ಥಿಗಳಾಗಿದ್ದೀರಿ. ನಿಮ್ಮ ವೈಯಕ್ತಿಕ ಕಾರ್ಯಕ್ಕೋಸ್ಕರ ಮಾತ್ರ ಬಾಬನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ಭಾವನೆ ಅಂದ್ರೆ ಕೆಲವೊಬ್ಬರಿಗೆ ಮಾತ್ರ ಅಲ್ಲ, ಸರ್ವರಿಗೆ. ಯಾಕಂದ್ರೆ ಲೆಕ್ಕಾಚಾರ ನಿಮ್ದು ಸರ್ವರ ಜೊತೆಗಿದೆ. ಅದಕ್ಕಾಗಿ ಎಲ್ಲರಿಗೂ ನೀವು ಕೊಟ್ಟಾಗ ಯಾರಿಂದನೂ ನಿಮ್ಗೆ ಆ ದಿನ ಅಪೋಸಿಷನ್ ಬರೋದಿಲ್ಲ. ನಿಮ್ಗೆ ನೀವು ಮಸ್ತ್ ಆಗಿರ್ತೀರ ಆ ದಿನ. ಅಷ್ಟು ಶಕ್ತಿಯನ್ನು ನೀವು ಆ ದಿನ ಪ್ರೊಡಕ್ಷನ್ ಮಾಡಬೇಕಾಗತ್ತೆ, ಅಷ್ಟು ಸೇಲ್ ಮಾಡಬೇಕಾಗ್ತದೆ. ಶುಭ ಚಿಂತಕರು ಒಳ್ಳೆ ಯೋಚನೆ ಮಾಡಿದ್ರಿ, ಆಮೇಲೆ ಶುಭ ಚಿಂತನೆ ಮಾಡಿದ್ರಿ, ಏನಂತ ಎಲ್ಲರಿಗೂ ಕೊಡಬೇಕು ಅಂತ ಯೋಚನೆ ಮಾಡಿದ್ರಿ, ಬೇರೆಯವ್ರ ಬಗ್ಗೆ ಶುಭ ಭಾವನೆಯನ್ನು ಇಟ್ರಿ. ಮುಂದೆ ಇನ್ಮೇಲೆ ಬರ್ತದೆ ಎಕ್ಸ್ಟ್ರಾ. ಎಕ್ಸಾಕ್ಟ್ ಕರ್ಮ ಇವಾಗ ಬಂತು. ಇಲ್ಲಿವರೆಗೆ ಮಾಡಿದ ಬರೀ ಪ್ಲಾನಿಂಗ್, ಪ್ರೋಗ್ರಾಮಿಂಗ್ ಅಷ್ಟೇ. ಬರ್ಲಿ, ನಮ್ಮನೇಲಿ ಕಾರ್ಯಕ್ರಮ ನಡೀಲಿ, ಎಲ್ಲ ಸರಿ. ಕಾರ್ಯಕ್ರಮದ ತಯಾರಿ ಮಾಡ್ಬೇಕಾಗಿರೋದೇನು? ಮಾಡ್ತಾನೆ ಶುಭ ಶ್ರೇಷ್ಠ ಸ್ಮೃತಿ. ಏನದು ಶ್ರೇಷ್ಠ ಸ್ಮೃತಿ? ನಾನು ನೋಡಿ, ನಿಮ್ಮ ಮನೇಲಿ ಕಾರ್ಯಕ್ರಮ ಇದೆ ಅಂತಂದ್ರೆ ಗಣೇಶ ಬರ್ತಾರಂದ್ರೆ ಏನ್ ಮಾಡ್ತಾರೆ? ಹೂವನ್ನ, ಹಣ್ಣನ್ನ, ಶುದ್ಧ ಆಹಾರವನ್ನ ಮಾತ್ರ ತಗೊಂಡು ಬರ್ತಾರಲ್ಲ, ಮನೆ ಕ್ಲೀನ್ ಇಟ್ಕೊಂಡಿರ್ತಾರಲ್ಲ. ಹಾಗೆ ಶುಭ ಶ್ರೇಷ್ಠ ಸ್ಮೃತಿ ಏನು ಅಂತಂದ್ರೆ, ನಾನು ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇದ್ದೇನೆ, ಪರಮಾತ್ಮ ನನ್ನ ಮೂಲಕ ತನ್ನ ಶಕ್ತಿಯನ್ನ 3 ಲೋಕಕ್ಕೆ ಕೊಡ್ತಾ ಇದ್ದಾರೆ. ಆಗ ನಾನು ಪರಮಾತ್ಮ ಮನಬುದ್ಧಿ ಬಿಟ್ರೆ ನನ್ನ ಜೊತೆಗೆ ಬೇರೆ ಯಾರು ಇಲ್ಲ. ಹಂಗಂದ್ರೆ ಒಬ್ಬ ಬ್ರಾಹ್ಮಣ ಗರ್ಭಗುಡಿಯ ಒಳಗಡೆಗೆ ಮೂರ್ತಿ ಎದುರುಗಡೆ ಪೂಜೆ ಮಾಡಬೇಕಾದ್ರೆ, ಮಂತ್ರ ಮಾಡಬೇಕಾದ್ರೆ ಅವನು ಪತಿಯಾಗಿರ್ತಾನೋ, ಅಪ್ಪ ಅಮ್ಮ ಆಗಿರ್ತಾನೋ, ಅಜ್ಜ ಆಗಿರ್ತಾನೋ, ಏನಾಗಿರ್ತಾನ ಅವನು? ಬ್ರಾಹ್ಮಣ ಮತ್ತು ಪೂಜೆಗೆ ಸಂಬಂಧಪಟ್ಟಂತ ವಿಧಿವಿಧಾನ ಮಂತ್ರವನ್ನು ಬಿಟ್ರೆ ಅದು ಎಷ್ಟು ಮುಳುಗೋಗಿರ್ತಾನೆ ಅಂತಂದ್ರೆ, ಒಳ್ಳೆ ಬ್ರಾಹ್ಮಣ ಇದ್ದವನು ಮಾತ್ರ. ಸರಿಯಾದ ಬ್ರಾಹ್ಮಣ ಇಲ್ಲ ಅಂತಂದ್ರೆ ಯಾರೆಷ್ಟು ದಕ್ಷಿಣೆ ಕೊಡ್ತಾನೆ ಹೇಳೋದಲ್ಲೇ ಗಮನ ಇರ್ತದ. ಇವತ್ತು ದಕ್ಷಿಣೆ ಹೆಂಗ್ ಕೊಡ್ತಾರೆ ಅದರ ಹಂಗೆ ಮರುದಿನ ಪೂಜೆ ಇರ್ತದೆ. ಹಾಗಲ್ಲ, ಸತ್ಯವಾಗಿರುವಂತ ಬ್ರಾಹ್ಮಣ ಸಂಪೂರ್ಣವಾಗಿ ತಾನು ಮರೆತು ಬಿಡ್ತಾನೆ. ಯಾವಾಗ? ಆ ಮೂರ್ತಿ ಎದುರುಗಡೆಗಿದ್ದಾಗ. ಹಾಗೆ ನೀವು ಪರಮಾತ್ಮನ ಜೊತೆಗಿದ್ದಾಗ ನೀವು ಪರಮಾತ್ಮ ಅಷ್ಟೇ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾತ್ರ ಮಾಡ್ತಾ ಇರ್ತೀರಾ, ಅದ ಕಡೆ ಮಾತ್ರ ಗಮನ ಇಡ್ತೀರಿ. ಟಿವಿ ನೋಡ್ಬೇಕಾದ್ರೆ ಟಿವಿ ಕಡೆಗೆ ಮಾತ್ರ. ಹಾಗೆ ಈ ಕರ್ಮವನ್ನ ಮಾಡಬೇಕಾದ್ರೆ ನೀವು ನಿಮ್ಮ ಮನಬುದ್ಧಿ ಸಂಸ್ಕಾರ, ಪರಮಾತ್ಮ, ಈಶ್ವರಿಯ ಶಕ್ತಿ, ಪ್ರವಾಹ, ಅನುಭವ ಅಷ್ಟೇ. ಅಷ್ಟನ್ನ ಮಾತ್ರ ತೆಗೆದುಕೊಂಡು ಹೋಗ್ಬೇಕು. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಈ ಕಾರ್ಯವನ್ನ ಮಾಡಬೇಕಾದ್ರೆ ಮಗು ನೀನ್ ಯಾರು? ಆತ್ಮ ಅಷ್ಟೇ.
ಆತ್ಮ ಅಂದ್ರೆ ಈ ಪ್ರಪಂಚದಲ್ಲಿ ಮೂರು ಲೋಕದ ಇಂಡಿಪೆಂಡೆಂಟ್ ಆಗಿರುವಂತ, ಸಪರೇಟ್ ಆಗಿರುವಂತ ಒಂದು ಶಕ್ತಿ. ನಿನ್ನವರು ಯಾರು ಇಲ್ಲ, ನಿನ್ನ ವೈರಿಗಳು ಇಲ್ಲ, ನಿನ್ನ ಸಂಬಂಧಿಕರು ಇಲ್ಲ, ಒಂದು ಶಕ್ತಿ ಅಷ್ಟೇ. ಆ ಸಮಯದಲ್ಲಿ ನಿನ್ನ ಯಾವುದೇ ಕರ್ಮ, ಯಾವುದೇ ಲೆಕ್ಕಾಚಾರ, ಯಾವುದು ಮನಸ್ಸಿನಲ್ಲಿ ಬರಲೇ ಕೂಡದು, ಒಂದು ಶಕ್ತಿ ಅಷ್ಟೇ. ಪರಮಾತ್ಮನ ಸಪ್ತ ಗುಣಗಳ ಅನುಭವ ಮಾತ್ರ ಆಗ್ತಾ ಇರ್ಬೇಕು. ಶಿವರಾತ್ರಿ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ತುಂಬಾ ರಶ್ ಇದ್ದಾಗ ಏನಾಗ್ತದೆ, ತುಂಬಾ ಅಲ್ಲಿ ಭಕ್ತರು ಇರ್ತಾರಲ್ಲ, ಯಾರ ಕೈ ಎದುರುಗಡೆಗೆ ಇರ್ತಾರೋ ಅವರಿಗೆ ಪ್ರಸಾದ, ತೀರ್ಥ ಪ್ರಸಾದ ಕೊಡ್ತಾ ಹೋಗ್ತಾನ ಅವನು. ಆ ಕೈ ಮುಂದೆ ಬಡ್ದು ಮಕ್ಕಳದೋ, ಮಹಿಳೆಯರದೋ, ಪುರುಷರದೋ, ಹಿಂದೂದೋ, ಮುಸ್ಲಿಮ್ದೋ, ಬಡವ್ರದೋ ಏನು ಗೊತ್ತಿರೋದಿಲ್ಲ ಅವನಿಗೆ, ಕೊಡೋದಷ್ಟೇ ಕೆಲಸ ಅವನಿಗೆ. ದಕ್ಷಿಣೆ ತನ್ನ ತಟ್ಟೆಯನ್ನು ಕೂಡ ನೋಡೋದಿಲ್ಲ. ಹಾಗೆ ನಿಮ್ಮ ಕೆಲಸ ಏನು ಅಂತಂದ್ರೆ ವಿಶ್ವಕ್ಕೆ ಹೋಗ್ತಾ ಇದ್ಯಾ. ಇಲ್ಲಿ ನಿಮ್ಗೆ ಕೊಡ್ತೇನೆ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ದೃಷ್ಟಿ ತಗೊಂಡು ನಾನು ಕೊಡ್ತೇನೆ ಅಂತಲ್ಲ. ಯಾರೋ ಒಬ್ಬರ ಆತ್ಮಗಳಿಗಲ್ಲ ಆತ್ಮೀಯರೇ, ಸದಾ ಶ್ರೇಷ್ಠ ಹೈಯೆಸ್ಟ್ ಸ್ಥಿತಿ. ಓಕೆ ಓಕೆ, ಈ ಸ್ಥಿತಿಯಲ್ಲಿ ಉಳಿದ್ರಿ ನೋಡಿ ಏನೇನು ಹೇಳ್ತಾರೆ ಬಾಬಾ. ಸ್ಟೇಜು ಫಸ್ಟ್ ಶುಭ ಚಿಂತಕ ಕೊಡಬೇಕು ಅಂತ ಮನೋಭಾವ ಇಲ್ಲಿ, ಅದರ ಬಗ್ಗೆ ಚಿಂತನೆಯನ್ನ ಮಾಡಿ, ಶುಭ ಭಾವನೆ ಇಟ್ಕೊಳ್ಳಿ. ಅದಕ್ಕಾಗಿ ಪರಂಧಾಮಕ್ಕೆ ಹೋಗಿ ಈ ರೀತಿ ಸ್ಥಿತಿಯಲ್ಲಿ, ಅಂದ್ರೆ ಸ್ಮೃತಿ ಅಂತಂದ್ರೇನು, ಆ ಸಮಯದಲ್ಲಿ ನೀವು ಏನೇನು ತಗೊಂಡೋಗ್ಬೇಕು. ಮೌಂಟ್ ಅಬು ಹೋಗ್ಬೇಕಾದ್ರೆ ಏನೇನು ತಗೊಂಡೋಗ್ಬೇಕು? ವೈಟ್ ಡ್ರೆಸ್ ಅಷ್ಟೇ ತಗೊಂಡೋಗ್ಬೇಕಲ್ವಾ? ಬಂಗಾರ, ಲಿಪ್ಸ್ಟಿಕ್ಕು, ಪೌಡ್ರು, ರೇಷ್ಮೆ ಸೀರೆ ಎಲ್ಲ ತಗೊಂಡೋಗ್ಬೇಕಾ? ಇಲ್ಲ ತಾನೆ. ಹಾಗೇನೆ ಕರ್ಮ ಮಾಡ್ಬೇಕಾದ ಆತ್ಮ ಮಾನಸಿಕವಾಗಿ ಏನೇನು ತಗೊಂಡೋಗ್ಬೇಕು, ಅದರ ಗಮನ ಇಲ್ಲಿ. ನೀವು ಯಾವ ಕೆಲಸ ಕೂತ್ಕೊಂಡಿದ್ದೀರಾ, ಇದು ನೆಕ್ಸ್ಟ್ ಸ್ಟೇಜ್ ಹೇಳ್ತಾರೆ ಬಾಬಾ. ಏನು ಅಂತಂದ್ರೆ, ಕೇವಲ ನಾನು ಬಾಬನ ಜೊತೆಲಿ ಇದ್ದೇನೆ ಅಂತ ಬರೀ ಸ್ಮೃತಿಯಲ್ಲ. ಸ್ಮೃತಿ ಅಂತಂದ್ರೆ ಏನು, ಆ ಕರ್ಮವನ್ನ ಮಾಡಬೇಕಾದ್ರೆ ನೀವು ಯಾರ್ಯಾರ ಜೊತೆಯಲ್ಲಿ ಇದ್ದೀರಿ. ಅಡಿಗೆ ಮಾಡ್ಬೇಕಾ, ನಿಮ್ ಜೊತೆ ಯಾರ್ಯಾರಿದ್ದಾರೆ? ಸ್ಟೋವ್ ಇದೆ, ಗ್ಯಾಸ್ ಇದೆ, ಪಾತ್ರೆ ಇದೆ, ತರಕಾರಿ ಇದೆ, ನೀರಿದೆ, ಬೇಳೆ ಇದೆ, ಹೌದಾ? ಸರಿ. ಯಾವಾಗ? ಅಡಿಗೆ ಮಾಡುವವರೆಗೂ. ಅದನ್ನೆಲ್ಲ ಮಾಡಿ ಆದ ಮೇಲೆ ತಟ್ಟೆಲ್ಲ ಊಟ ಕೂತ್ಕೊಂಡಾಗ ನೀವೇನು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದಿರೋ ಆ ಪ್ರಾಡಕ್ಟಿನಲ್ಲಿರುವಂತಹ ರುಚಿಯ ಅನುಭವ ಬಿಟ್ಟರೆ ಬೇರೆ ಹಿಂದೆ ಮುಂದೆ ನೀವು ಏನು ಯೋಚನೆ ಮಾಡಲ್ಲ, ಹೌದಾ? ಹಾಗೆ ಒಂದು ಸಲ ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗಲಿ ಸ್ಟಾರ್ಟ್ ಆದ್ಮೇಲೆ ಸಪ್ತ ಗುಣಗಳ ಅನುಭವ, ಅದಕ್ಕೆ ಬಾಬಾ ಹೇಳ್ತಾರೆ ಸ್ವರೂಪ. ಯಾರ ಜೊತೆ ನಾನು ಮನಸ್ಸು ಬುದ್ಧಿಯನ್ನು ಜೋಡಣೆ ಮಾಡಿದೆನೋ, ಯಾವ ಕಾರ್ಯಕ್ಕಾಗಿ ನಾನು ಕುತ್ಕೊಂಡಿದ್ದೇನೋ, ಮನಬುದ್ಧಿ ಸಾರದ ಮೂಲಕ ಭಗವಂತನ ಶಕ್ತಿ ಏನು ಪ್ರವಾಹ ಆಗ್ತಾ ಇದೆಯೋ ಅದರ ಅನುಭವ ಮಾತ್ರ ನನಗೆ ಆಗ್ಬೇಕು. ಸ್ವರೂಪ, ಪರಮಾತ್ಮನ ರೂಪನೇ, ಪರಮಾತ್ಮನ ಶಕ್ತಿಗಳೇ, ಪರಮಾತ್ಮನ ಗುಣಗಳೇ, ಅದು ಮಾತ್ರ ನನಗೆ ಅನುಭವ ಆಗ್ಬೇಕು ಆತ್ಮೀಯರೇ. ನೀವು ಕೈಯಲ್ಲಿ ಇವಾಗ ಪಾಯಸ ಇಟ್ಕೊಂಡ್ರೆ ಪಾಯಸದ ಮಾತ್ರ ವಾಸನೆ ಬರ್ತದೆ ಹೊರತು ಬೇರೆ ವಾಸನೆ ಬರೋದಿಲ್ಲ ನಿಮಗೆ. ಬೇರೆಯವ್ರಿಗೆ ಬಡಿಸ್ತಾ ಇದ್ದೀರಾ, ಬೇರೆಯವ್ರು ತಗೊಳ್ಳಿ ಬಿಡ್ಲಿ, ನಿಮ್ ಕೈಲಿ ಏನಿದೆ, ಬಿಸಿ ಬಿಸಿ ಇದೆ ತಾನೆ, ಅದೇ ಬರ್ತಾ ಇರ್ತದೆ. ಹಾಗೆ ಫೈನಲ್ ಏನು? ಸ್ವರೂಪ. ಯಾ ಸ್ವರೂಪ? ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾನ, ನಿಮ್ಮಿಂದ ಆ ಶಕ್ತಿಗಳು ಪ್ರವಾಹ ಆಗ್ತಾ ಇದೆಯಾ? ಆ ಬ್ರಾಹ್ಮಣ ಬರೀ ತೀರ್ಥ ಪ್ರಸಾದ, ತೀರ್ಥ ಪ್ರಸಾದ, ಅವನು ತೀರ್ಥ ಪ್ರಸಾದ ಅಷ್ಟು ಬಿಟ್ರೆ ಯಾವ್ದು ಕಡೆಗೂ ಅವನು ಇರೋದೇ. ಅದಕ್ಕೆ ಬಾಬಾ ಇವತ್ತಿನ ಮುರಳಿಯಲ್ಲಿ ಬ್ರಾಹ್ಮಣರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸ್ಥೂಲ ರೂಪದಲ್ಲಿ ಬ್ರಾಹ್ಮಣ ಮಾಡುವಂತ ಕರ್ತವ್ಯವನ್ನ ಉದಾಹರಣೆಯಾಗಿ ನಿಮ್ಮ ಎದುರುಗಡೆಗೆ ಇಡ್ತಾ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ 4 ಮಾತನ್ನ ಸದಾ ಕಾಲ ಇಟ್ಕೊಳ್ಳಿ. ಅದು 4 ಮಾತು ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಅಷ್ಟು ಶುದ್ಧವಾಗಿರಬೇಕು. ಯಾರು ಏನೇ ಹೇಳಿದ್ರು ಕೂಡ ಅದನ್ನ ತಕ್ಷಣ ತೊಳಿಬೇಕು. ಒಬ್ಬ ಶುದ್ಧವಾದ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ಮನೆಯಿಂದ ಹೊರಗಡೆ ಹೋಗ್ತಿರಲ್ಲ, ಹೋಗ್ತೀವಿ, ವಾಪಸ್ ಮನೆಗೆ ಬಂದಾಗ ಬಟ್ಟೆ ಗಲೀಜಾಗಲ್ವಾ? ಚಪ್ಪಲಿ ಗಲೀಜಾಗಲ್ವಾ? ಶರೀರ ಗಲೀಜಾಗಲ್ವಾ? ಏನ್ ಮಾಡ್ತೀರಿ? 1 ತಿಂಗಳಾದ್ಮೇಲೆ ಬಟ್ಟೆ ವಾಶ್ ಮಾಡ್ತೀರಾ? 1 ವಾರ ಆದ್ಮೇಲೆ ಮಾಡ್ತೀರಾ? ಮದುವೆ ಮನೆಗೆ ಹೋದಾಗ 50,000 ರೂಪಾಯಿ ರೇಷ್ಮೆ ಸೀರೆ ಮೇಲೆ ಉಪ್ಪಿನಕಾಯಿ ಬಿದ್ದರೆ ಏನು 6 ತಿಂಗಳ ನಂತರ ಕ್ಲೀನ್ ಮಾಡ್ತೀರಿ? ನೆಕ್ಸ್ಟ್ ಯಾವಾಗ ಬೇಕೋ ಆವಾಗ? ಇಲ್ಲ ತಾನೆ, ತಕ್ಷಣಲ್ಲೇ ಕ್ಲೀನ್ ಮಾಡ್ತಿರ್ತಾನೆ. ಹಾಗೇನೆ ಮನೆಗೆ ಬಂದ ತಕ್ಷಣದಲ್ಲಿ ರಾಜಯೋಗದಿಂದ ತಕ್ಷಣಕ್ಕೆ ಏನ್ ಮಾಡಬೇಕು? ಮನಸ್ಸು ಬುದ್ಧಿಯನ್ನ, ಕರ್ಮದ ಫಲವನ್ನ, ನಿಮ್ಮಲ್ಲಿ ಏನೇನು ಆ ವಿಕಾರ ತುಂಬಿಕೊಂಡಿದೆ ತಕ್ಷಣದಲ್ಲಿ ಕ್ಲೀನ್ ಮಾಡಿಬಿಡಬೇಕು. ಮಿಟಾನ ತೆಗೆದಾಗಿ ಬಿಡಬೇಕು ಅದು ರಾಜಯೋಗದಿಂದ. ಅದಕ್ಕಾಗಿ ಬಾಬಾ ಪುನಃ ಪುನಃ ಹೇಳುದು, ಮಕ್ಕಳೇ ಚೆನ್ನಾಗಿ ಅಮೃತ ವೇಳೆ ಯೋಗ ಮಾಡಿ, ನುಮಾಶಾಮ್ ಯೋಗ ಮಾಡಿ. ನುಮಾಶಾಮಿ ಯೋಗ ಅಂತಂದ್ರೇನು? ಆ ದಿನದಲ್ಲಿ ಬೆಳಗಿಂದ ನುಮಾಶಾಮಿದವರೆಗೂ ಮನಸ್ಸು ಬುದ್ಧಿಯಲ್ಲಿ ಏನೇನು ಕರ್ಮವನ್ನು ಮಾಡಿದಾಗ ಏನೇನು ಕೊಳೆ ತುಂಬಿಕೊಂಡಿದೆ ಆ ಕೊಳೆಯನ್ನು ಸ್ನಾನದ ಮೂಲಕ ಸ್ವಚ್ಛ ಮಾಡುವಂತ ಪ್ರಕ್ರಿಯೆ. ಹೇಗೆ ಶ್ರೀಮಂತರಾಗಿರೋ ಸಾಯಂಕಾಲ ಮನೆ ಬಂದ ತಕ್ಷಣ ಸ್ನಾನ ಮಾಡ್ತಾರೋ, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತಾರೋ, ಹಾಗೆ ನಿಮ್ಮ ಮನಸ್ಸು ಬುದ್ಧಿಗಳನ್ನು ಶುದ್ಧ ಮಾಡಬೇಕು. ಈ ರೀತಿ ಸದಾ ಕಾಲ ಶುದ್ಧ ಮಾಡಿ ಮಕ್ಕಳಿಗೆ.
ನಿಮ್ಮ ಮನಸ್ಸು ಬುದ್ಧಿ ಅಷ್ಟು ಶುದ್ಧವಾಗಿಲ್ಲ ಅಂತಂದ್ರೆ ಅದನ್ನ ನಾನು ಇಟ್ಕೊಳ್ಳಲ್ಲ, ನಿಮ್ಮನ್ನು ಉಪಯೋಗ ಮಾಡಲ್ಲ. ಯಾಕಂದ್ರೆ ಅದಲ್ಲಿ ಮಿಕ್ಸಿಂಗ್ ಆಗತ್ತೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ, ನೆಗೆಟಿವ್ ನಡೆದರೂ ಕೂಡ ನಿಮಗೆ ನೆಗೆಟಿವ್ ಅಂತ ಅನಿಸ್ಬೋದು. ಇಲ್ಲ, ಇದಲ್ಲೇ ಏನೋ ಒಂದು ಕಲ್ಯಾಣ ಇದೆ ಅಂತ ಯೋಚನೆ ಮಾಡಿ ಆತ್ಮೀಯರೇ, ಅದನ್ನು ಏನಾಗ್ತದೆ, ಪಾಸಿಟಿವ್ ಆಗಿ ಪರಿವರ್ತನೆ ಆಗತ್ತೆ. ಅದಕ್ಕಾಗಿ ಮಕ್ಕಳೇ, ಸದಾ ಈ 4 ಮಾತನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಅದರಂತೆ ನಡೀರಿ. ಸದಾ ಕಾಲ ಶುಭ ಶುಭ ಶುಭ. ಆ ಸ್ವರೂಪದಲ್ಲಿರಿ. ಸಮಯ ಸಿಗ್ದಾಗ್ಲಿಲ್ಲ. ಯಾವ ಸ್ವರೂಪ ಅಂತ ಹೇಳಿದ್ರು ಫೈನಲ್? ಎಷ್ಟು ಸಾಧ್ಯವಾಗತ್ತೋ ಅಷ್ಟು ಅನಾದಿ. ಅನಾದಿ ಸ್ವರೂಪ ಯಾವುದು? ಅನಾದಿ ಮತ್ತು ಆದು ಅಂತ ಹೇಳಿದಾರೆ ಬಾಬಾ. ಫಸ್ಟ್ ಹೇಳಿದ್ರೆ ಆದಿ, ಫಸ್ಟ್ ಹೇಳಿದ್ರೆ ಅನಾದಿ, ಎರಡನೇದು ಆದಿ. ಅನಾದಿ ಯಾವುದು? ಅನಾದಿ ನೀವೆಲ್ಲಿರ್ತೀರಿ? ಪರಂಧಾಮದಲ್ಲಿ. ಹೇಗಿರ್ತೀರಾ? ಆತ್ಮ ಜೊತೆಲಿ ಯಾರಿರ್ತಾರೆ? ಪರಮಾತ್ಮ. ಅಷ್ಟೇ. ನಾನು ಪರಮಾತ್ಮ ಅಷ್ಟೇ, ಮುಗಿದೋಯ್ತು. ಬೇರೆ ನೀವು ಚಿಂತನೆ ಮಾಡಬೇಡಿ. ಆದಿ ಅಂತಂದ್ರೆ ಏನು? ನಿಮ್ಮಿಂದ 3 ಲೋಕಕ್ಕೆ ಹೋಗ್ತಾ ಇದೆ. ಇದು ಆದಿ ದೇವತಾ. ನೀವು ಕೊಡ್ತಾ ಇದ್ದೀರಿ. ನಿಮ್ಮ ಎದುರುಗಡೆಗೆ ಯಾರೂ ಇಲ್ಲ. ಆ ದೇವತಾಗಿದ್ದ ಅನಾದಿ ಉತ್ತಮ. ಅನಾದಿಯಲ್ಲಿ ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪು ಯಾದ್ ಕರೋ. ನೀನು ಆತ್ಮ ಒಂದು ಶಕ್ತಿ, ಪರಮಾತ್ಮನ ಅನುಭವ ಮಾತ್ರ ನೀನು ಮಾಡ್ತಿದ್ದೀಯ ಅಷ್ಟೇ. ಬೇರೆ ಯಾವ ಚಿಂತೆನೂ ಮಾಡಬೇಡದು. ಯಾವ ಸ್ಥಿತಿ, ಅವ್ಯಕ್ತನೋ, ಬಿಂದುನೋ, ಕರ್ಮಾತೀತನೋ, ಮಾಸ್ಟರ್ ಕಲ್ಯಾಣಕ, ಜ್ಞಾನ ಸಾಗರ ಏನು ಬೇಕಾಗಿಲ್ಲ ನಿಮ್ಗೆ. ಯಾಕಂದ್ರೆ ಅದು ಹೋಗ್ತಾ ಇದೆ. ಹೇಳೋದ್ರ ಕಡೆನೂ ಕೂಡ ಆತ್ಮ ತನ್ನ ಶಕ್ತಿಯನ್ನ, ಮನಬುದ್ಧಿಯನ್ನ ವಿನಿಯೋಗ ಮಾಡಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಇಲ್ಲ. ನೀವು ಪರಮಧಾಮದಲ್ಲಿದ್ದು ಆ ಸುಖವನ್ನು ಅನುಭವ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮಿಂದ ಆ ಕರ್ಮದ ಫಲ ಎಲ್ಲ ಕಡೆ ಹರಡುತ್ತೆ. ಕೊನೆಗೆ ಒಂದು ಸೀಕ್ರೆಟ್ ಅನ್ನ ಬಾಬಾ ಹೇಳ್ತಾರೆ. ಯಾವುದೇ ಒಂದು ಆತ್ಮ, ಯಾವುದೇ ಆತ್ಮ ಪ್ರತಿ ಸೆಕೆಂಡ್ ನಲ್ಲಿ ಏನೇನು ಕರ್ಮವನ್ನ ಮಾಡತ್ತೋ ಆ ಕರ್ಮದ ಫಲ ವಿಶ್ವದ ಮೇಲೆ ಪ್ರಭಾವ ಬೀಳ್ತದೆ. ಎಲ್ಲಿ? ವಿಶ್ವದ ಮೇಲೆ. ಈಗ ನೀವು ಇಲ್ಲಿ ಕೂತ್ಕೊಂಡು ಒಂದು ಫೋನ್ ಅನ್ನ ಅಮೆರಿಕಾದಲ್ಲಿರೋರಿಗೆ ಮಾಡಿದಾಗ ನಿಮ್ಮ ಶಬ್ದ ಅಲ್ಲಿ ಹೋಗ್ಬಿಟ್ಟು ತಲುಪತ್ತೋ ತಲುಪಲ್ವೋ? ಎಲ್ಲಿಂದ ತಲುಪತ್ತೆ? ವಾಯುಮಂಡಲದ ಮೂಲಕ ಹೋಗ್ಬಿಟ್ಟು ತಲುಪತ್ತೆ ತಾನೆ. ಹಾಗೇನೆ ಮನಸ್ಸಿನಿಂದ ಮಾಡಿರುವಂತ ಸಂಕಲ್ಪ ಮತ್ತು ಆತ್ಮ ಮಾಡಿರುವಂತ ಅನುಭವ ಇದೆಯಲ್ಲ, ಪ್ರತಿ ಸೆಕೆಂಡ್ ಕೂಡ ವಿಶ್ವದಾದ್ಯಂತ ಅದು ಪಸರಿಸ್ತಾ ಇರ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡಿ. ಸ್ವಲ್ಪ ಏರಿಯಾ ಅಲ್ಲ, ಪೂರ್ತಿ ವಿಶ್ವಕ್ಕೆ ಅದರ ಪ್ರಭಾವ ಬೀಳ್ತದೆ. ಅದು ಒಳ್ಳೆಯದೇ ಇರಲಿ, ಕೆಟ್ಟದೇ. ಹಾಗೆ ಇನ್ನು ಪರಂಧಾಮದಲ್ಲಿ ಕೂತ್ಕೊಂಡು ಮಸ್ತಾಗಿ ಖುಷಿ ಅನುಭವ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಪ್ರಭಾವ ವಿಶ್ವದ ಮೇಲೆ ಬಿದ್ದೇ ಬೀಳತ್ತೆ. ಅದಕ್ಕಾಗಿ ಫೈನಲ್ ಅನಾದಿ ಸ್ವರೂಪದಲ್ಲಿ ಸದಾ ಕಾಲ ಎಲ್ಲರಿಗೂ ಕೊಡಬೇಕು ಹೇಳುವಂತ ಶುಭ ಭಾವ ಇದೆ. ನಾನು ಅನಾದಿ ಸ್ವರೂಪದಲ್ಲಿ ಇದ್ದೇನೆ. ಯಾಕೆ? ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನ್ ಛತ್ರಿಗೂ ಹೋಗ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ಅಂತವ್ರು ಕೊಡ್ಬೇಕು ಅಲ್ಲ. ಶುಭ ಏನು? ಸರ್ವರಿಗೂ ಸಿಗಲಿ. ನಿರ್ಮಾಣ ನಿರ್ಮಾಣ. ಬೇರೆಯವರಿಗೆ ಒಳ್ಳೆಯದಾಗ್ಲಿ. ನಿಮಗೆ ಗೌರವ ಬೇಕಂತ ಬಿಟ್ಟಿಲ್ಲ. ಆ ಮಾನ ಗೌರವವನ್ನ ಕಡಿಮೆ ಮಾಡಿ. ಯಾಕಂದ್ರೆ ನನಗೆ ಗೌರವ ಕೊಡ್ಲಿಕ್ಕೆ ನಾನು ಮಾಡಿದ್ದೇನೋ ಅಂತ ಬೇಕಲ್ಲ, ನನ್ನದೇನು ಅಂತ ಬೇಕಲ್ವಾ? ಭಗವಂತ ಅವನ ಆಸ್ತಿಯನ್ನ ಅವನ ಮಕ್ಕಳಿಗೆ ಅವನು ಕೊಡ್ತಾ ಇದ್ದಾನೆ. ನಾನು ಯಾರಲ್ಲಿ? ಅದಕ್ಕಾಗಿ ಈ ರೀತಿಯಲ್ಲಿ ಮಾಡ್ತಾ ಹೋಗಿ ಆ ಮಧ್ಯದಲ್ಲಿ ಮಕ್ಕಳೇ ಹುಡುಗಾಟಿಕೆ ಬೇಡ. ಕಡಿಮೆತನಗಳನ್ನ ತೆಗೆದಾಕಿ ಏನೇನ್ ತಪ್ಪು ಮಾಡ್ತಿದಾರ ಅಂತ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ, ತಪ್ಪು ಮಾಡ್ತಾ ಇರುವಂತ ಕಾರಣದಿಂದ ಕುಳಿತುಕೊಂಡ ತಕ್ಷಣದಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನ ಬಾಬಾ ತಗೊಳ್ಳಲ್ಲ, ಅನುಭವ ಆಗೋದಿಲ್ಲ. ಅದಕ್ಕಾಗಿ ಮಜಾ ಬರೋದಿಲ್ಲ. ಆ ತಪ್ಪನ್ನ ಸರಿ ಮಾಡ್ತಾ ಹೋಗಿ. ಎಷ್ಟು ನೀವು ಕ್ಲೀನ್ ಆಗಿರ್ತೀರೋ ನೋಡಿ, ಅಷ್ಟು ಸ್ಥಿತಿ ನಿಮ್ದು ಕ್ಲಿಯರ್ ಆಗಿರ್ತದೆ, ಮಸ್ತ್ ಆಗಿರ್ತೀರ. ಓಕೆ. ಈ ರೀತಿ 4 ಕಡೆಯ ಮಹಾನ್ ಆತ್ಮರಿಗೆ ಸದಾ ಪರಿವರ್ತನೆಯ ಶಕ್ತಿಯಿಂದ ಪ್ರತಿ ಸಮಯವನ್ನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ನಿಶ್ಚಯದಿಂದ ಪ್ರತ್ಯಕ್ಷ ಸ್ವರೂಪವನ್ನ ತೋರಿಸುವಂತ ಬ್ರಾಹ್ಮಣ. ನೀವು ಎಷ್ಟು ಬ್ರಾಹ್ಮಣ ಕಾರ್ಯದಲ್ಲಿ ಆಗ್ತಾ ಇರ್ತೀರೋ ಫಲಿಸ್ತಾ ತನ್ನಿಂತಾನೇ ಆಗ್ತಾ ಇರ್ತೀರಿ ಅಲ್ವಾ? ಲೌಕಿಕದಲ್ಲಿ ಬ್ರಾಹ್ಮಣಿಗೆ ಎಷ್ಟು ಬ್ಯೂಸಿ ಕೆಲಸ ಇರ್ತದೋ, ಲೌಕಿಕದ ಮಕ್ಕಳು ಪತಿ ಪತ್ನಿ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಆ ಕೆಲಸ ಮಾಡ್ತಾ ಇರ್ತಾರೆ, ದಕ್ಷಿಣ ತಗೊಳ್ತಾ ಇರ್ತಾರೆ. ಅದಕ್ಕಾಗಿ ನೀವು ಈಶ್ವರಿ ಕಾರ್ಯದಲ್ಲಿ ಬ್ಯುಸಿ ಮಾಡ್ಕೊಂಬಿಡಿ. ಏನ್ ಮಾಡ್ಬೇಕು? ಇಲ್ಲ ಬಾಬಾ, ಮೊಮ್ಮಕ್ಕಳಿಗೆ ಒಂದು ಮದುವೆ ಆಗ್ಬಿಡ್ಲಿ, ಇವ್ರಿಗೊಂದು ಎಂಗೇಜ್ಮೆಂಟ್ ಆಗ್ಬಿಡ್ಲಿ, ಇವ್ರದೊಂದು ಡೆಲಿವರಿ ಆಗ್ಬಿಡ್ಲಿ, ಆಮೇಲೆ ನಾನು ಸೇವೆ ಮಾಡ್ತೀನಿ ಅಲ್ಲ. ನೀವು ಸೇವೆ ಮಾಡ್ತಾ ಮಾಡ್ತಾ ಇದ್ದಿದ್ರೆ ಅದು ಲೆಕ್ಕಾಚಾರಗಳು ಬೇಗ ಏನಾಗ್ಬಿಡ್ತವೆ? ಕ್ಲಿಯರ್ ಆಗ್ಬಿಡ್ತವೆ. ಪರಿಷ್ಠ ಆತ್ಮಗಳಿಗೆ ಸದಾ ಒಬ್ಬ ತಂದೆ ಬಿಟ್ಟು ಬೇರೆ ಯಾರು ಇಲ್ಲ.
ಬಾಪ್ ಸಮಾನ್ ಆಗುವಂತ ಬಾಬ್ದಾದಾರವರ ಪ್ರೀತಿಯ ಮತ್ತು ಬಾಬ್ದಾದಾರವರು ಏನು ಪಾಲನೆಯನ್ನು ಕೊಟ್ಟಿದ್ದಾರೋ ಅದನ್ನು ರಿಟರ್ನ್ ಕೊಡುವಂತಹ ಮಹಾವೀರ ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.